ಅಲ್ಲ ಬರ್ತಾ ಬರ್ತಾ ಶರೀಫ್ ಸಾಹೇಬಂದು ಈ ಊರಾಗ ಹವಳಿನ ಭಾಳ ಜಾಸ್ತಿ ಆಗಿಬಿಟ್ಟೈತಿ. ಆ ಬಂಡಿ ಬಟ್ಟ ಅವನು ಕೂಡಿ ನಮ್ಮಂತ ಮಡಿವಂತ ಬ್ರಾಹ್ಮಣರ ಈ ಊರಾಗ ತಲೆ ಎತ್ತಿ ತಿರ್ಗಾಲ್ದಂಗೆ ಮಾಡಿಬಿಡತ್ತೇನು ಗೋವಿಂದ ಭಟ್ಟ ಮತ್ತ ಶರೀಫ. ಏನಾರ ಮಾಡಿ ಶರೀಫ್ನ ಊರು ಬಿಡಿಸ್ಬೇಕಂದ್ರೆ ನನಗಂತೂ ಸಾಧ್ಯ ಆಗವಲ್ತು. ಇನ್ನು ಇದನ್ನು ಸುಳ್ಳು ಹೇಳಿ ಬ್ರಾಹ್ಮಣರೆಲ್ಲ ಪಂಚಾಯತಿ ಸೇರಿಸಿ ಬಂಡಿ ಭಟ್ರ ಮನೆಗೆ ಹೋಗಿ ಅಣ್ಣ ತಮ್ಮರಿ ಜಗಳ ಹಚ್ಚಿದಾಗ ಆ ಶರೀಫ್ ಈ ಊರು ಬಿಟ್ಟು ಓಡಾಕಂತರು ಅಲ್ಲ. ನೆನಸುಗುಡ್ದು ಆ ಕಡೆ ಸರ್ಸು ಬರತ್ತೇಳಲ್ಲ, ಬರ್ಲಿ 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 ಆಕೆನೇ ವಿಚಾರ ಮಾಡ್ಕೊಂಡು ಮುಂದೆ ಹೋದ್ರ ಆತು. ಏನ್ರಿ ಭಟ್ರ ಹಿಂಗ ಇಡಾಕತ್ತಿಲ್ಲ? ಬೆಂಕಿ ಹಚ್ಚು ದಗದ ಅಪ್ಪ ಅಂದು ಬಿಟ್ನ್ಯಾ ನಾನು ಒಳ್ಳೆ ಹಾತ್ ನೋಡಿ ದಗದ. ಏನಿಲ್ಲ ಸರ್ಸು, ಊರಾನ್ ಸುದ್ದಿ ಸಮಾಚಾರ ಅದನ್ನ ಮಾತಾಡ್ಕೊತ ನಿಂದಿರ್ಬೇಕಲ್ಲ. ಊರಾಗಿನ ಸುದ್ದಿ ಸಮಾಚಾರ ಏನ್ರಿ ಅದ? ಏನಂದ್ರ ಗೋವಿಂದ ಭಟ್ ಅದಾನಲ್ಲ ಬಂಡಿ ಭಟ್ಟನ್ ತಮ್ಮ, ಅವ ಏನ್ ಮಾಡ್ಯಾನ ಗೊತ್ತೇನ? ಏನ್ ಮಾಡ್ಯಾನ? ಆ ಶಿಶಿನ್ಯಾದಾಗಿರು ಶರೀಫನು ಹುಡುಗನ್ ತಂದ ತಮ್ಮ ಮಡದೊಳಗ ಶಿಶಿ ಮಗನ ಮಾಡಿ ಇಟ್ಕೊಂಡಾನ. ಅದು ಆ ಪರಜಾತಿ ಹುಡುಗನ್ ತಂದ ಅವ್ರ ಮಠದಾಗ ಶಿಷ್ಯನ್ ಮಾಡ್ಕೋಬೇಕಾದ್ರ ನಮ್ಮಂತ ಮಡಿವಂತ ಬ್ರಾಹ್ಮಣರ ಗತಿ ಏನಾಗ್ಬಾರ್ದು ಸರ್ಸು? ಏನಾಕತ್ರಿ? ಹಾದಿ ಹಿಡ್ದ ಹೋಗ್ತಾ ನಮ್ಮ ಮರ್ಯಾದೆ ಹೋಗಿ ಬಿಡ್ತೈತೆ ಅಂತ ಹೇಳ. ನಿಮ್ದು ಹೋಗತ್ ಬಿಡ್ರಿ ಮರ್ಯಾದೆ. ಅಲ್ಲ ಗೋವಿಂದ ಏನ್ ಮಾಡತ್ತೇನ ಗೊತ್ತೇನ? ಏನ್ ಮಾಡತ್ತಾನ? ಶರೀಫ್ ಜೊತೆ ಕೂಡಿ ಹುಣಿ ಇದ್ದುದು ಹೋಗಿ ಅಮಾಶಿ ಮಾಡ್ತಾನೋ, ಅಮಾಶಿ ಇದ್ದುದು ಹುಣಿ ಮಾಡ್ತಾನೋ. ಅದು ಅಲ್ದ ನಾವ್ ಏನಾರ ಹೇಳ್ಬೇಕಾದ್ರ ಹುಟ್ಟಿದ ಉಳಿದು ಹುಗಿತನ ಹೇಳ್ಬೇಕಾದ್ರ 101 ರೂಪಾಯಿ ತಗೊಂಡು ಹೇಳುವ ಬ್ರಾಹ್ಮಣರ ನಾವು. ಅಂತದ್ರಾಗ ಹಾದಿ ಹಿಡ್ದ ಹೋಗೋಗ್ತ ಹೇಳಿ ನಮ್ಮ ಹೊಟ್ಟಿ ಮ್ಯಾಲ ಕಾಲು ಕೊಟ್ಟನೋ ಗೋವಿಂದ ಭಟ್ಟ. ನೀ ಯಾಕೆ ಹೊಟ್ಟಿ ತೆರ್ಕೊಂಡ್ ಬಿದ್ದಿದ್ರಿ? ಹಂಗಲ್ಲ, ನಾವೇನಾರು ರೊಕ್ಕ ತಗೊಂಡ ನಾವು ಶಾಸ್ತ್ರ ಹೇಳೋವ್ರ. ಗೋವಿಂದ ಶರೀಫ ಏನ್ ಮಾಡತ್ತಾರ ಗೊತ್ತೇನ? ಹುಣಿ ಇದ್ದದ್ದು ಅಮಾಶಿ ಮಾಡ್ತಾರೋ, ಅಮಾಶಿ ಇದ್ದದ್ದು ಹುಣಿ ಮಾಡ್ತಾರೋ. ರೊಕ್ಕ ಕೊಟ್ಟ ತಗೊಂಡು ಏಳಿಸ್ಕೊಳ್ಳು ಬ್ರಾಹ್ಮಣರತಿಗೆ ಯಾರು ಬರ್ತಾರು? ಯಾರು ಬರ್ತಾರು? ಸರ್ಸು ಅದು ಅಲ್ದ ಗೋವಿಂದ ಶರೀಫ ಏನ್ ಮಾಡ್ತಾರ ಗೊತ್ತೇನ? ಏನಂದ್ರ ಒಂದ ಚಿಲ್ಮ್ಯಾಗ ತಂಬಾಕ್ ಸೇದಾತ್ಯಾನ. ಒಂದ ತತ್ರನಿಗ್ಯಾಗ ಸರಾಯಿ ಕುಡಿಯತ್ಯಾನ. ಮತ್ತ ಒಂದ ತಾಟ್ನ್ಯಾಗ ಊಟ ಮಾಡತ್ಯಾನ. ಎಲ್ಲಿ ಬೇಕಾದಲ್ಲಿ ಹೊಟ್ಟಿ ತೆರ್ಕೊಂಡ್ ಬಿದ್ದ ನಮ್ಮಂತ ಮಡಿವಂತ ಬ್ರಾಹ್ಮಣರ ಮರ್ಯಾದೆ ತೆಗಿಯತ್ತಾನು ಆ ಗೋವಿಂದ ಭಟ್ ಶರೀಫ. ಈಗ ನೀವೇನ್ ಮಾಡ್ಬೇಕಂತ ಮಾಡ್ರಿ? ಏನಿಲ್ಲ, ಊರ್ ಬ್ರಾಹ್ಮಣರೆಲ್ಲ ಸರ್ಸು ನಾವು ಬ್ರಾಹ್ಮಣರತ್ತೀವು. ಜಾತಿ ಜಾತಿ ಆ ಮಡಿ ಈ ಮಡಿ ಅತ್ತೀವಿ. ಎಲ್ಲಿದ್ ಮಡಿ? ಕಾಲ್ ಮಡಿ ಒಂದ ಅದ ಒಂದ. ನಾವು ಮಡಿ ಅತ್ ಕೂತೀವಿ ಅಂದ್ರ ಆ ಭಜಂತ್ರಿ ಸಾಬು ಶರೀರ ತಂದು ಕೊಟ್ಟಿರ್ಲಿಲ್ಲ ಅಂದ್ರ ಕೂಡ ಸಂತೋಷ ಪಡಿತಿದೀವ. ಹೌದಿಲ್ಲ? ಮತ್ತ ಮಡಿ ಅತ್ ಕೂತೀವಿ ಅಂದ್ರ ಮಾದರ್ ಬಸ್ಸು ಕೋಳಿ ತಿಂದ ಅದೆಲ್ಲ ಯಾಕೆ ಬಿಡು. ಮಡಿ ಎಲ್ಲಿಂದ ಮಡಿ ಇರ್ಲಿ, ಆದ್ರೂ ಆ ಶರೀಫ್ ನೀವು ಊರ್ ಬಿಡಿಸ್ಬೇಕಾರೆ ಏನಾರ ಒಂದು ಉಪಾಯ ಹುಡ್ಕೋಬೇಕು. ಏನ್ ಉಪಾಯ ಮಾಡ್ರಿ? ಈಗ ಏನಿಲ್ಲ, ಸೇನಾಪ್ ಗೌಡ್ರು ತೋಟದಾಗ 8 ಲಕ್ಷ ಕೊಟ್ಟು ಒಂದು ದೊಡ್ಡದೊಂದು ಮನಿ ಕಟ್ಸ್ಯಾರತ್ತ. ಅದ್ರದ್ದು ಏನೋ ನಾಳೆ ರಾಮ್ ಭಟ್ರ ಅಲ್ಲದ್ರಿ ಅದ ಮನಿ ಶಾಂತಿ ಇಟ್ಕೊಂಡಾರ. ಶಾಂತಿ ಐತ್ಯಾ? ಅವ್ರ ಮನಿ ಆಮಂತ್ರ ಪತ್ರ ಕೊಡಕ್ ಬರ್ತಾರಲ್ಲ, ಬಂಡಿ ಭಟ್ರಿಗೆ ಬಿಡಿಸೋದು ಊರಿಗೆಲ್ಲ ಕೊಡ್ಸುದು. ಅವಾಗ ಅಣ್ಣ ತಮ್ಮನಲ್ಲಿ ದಾಗ್ ಹತ್ತಿ ಬೆಂಕಿ ಉರಿತೈತಿ. ಅವಾಗ ಅದ್ರಾಗ ನಾವು ಅದ ಉರ್ಯಾಗ ಹಾಕಿ ಹೋಗ್ಬಿಡ್ತು ನಾವು. ಈ ಎಲ್ಲ ಖುಷಿ ಇದ್ದ ದಗದ ಮತ್ತ ಏನಾರ ಒಂದ್ ಅರ್ಧ ಮುರ್ದ ರಾಮ್ ಭಟ್ರಿಗೆ ಬೇಕಾಗೈತಿ ಹಂಗಾರ. ಆ ಜಾತಿ ಈ ಜಾತಿ ಅನ್ನಬಾರ್ದವ್ವ. ಹೌದಲ್ಲ? ಮತ್ತೆ ರಾಮ್ ಭಟ್ರ ನಿಮ್ಗೋಸ್ಕರ ಬಂದನಿ. ಈಗ ಹೌದೌದು ಬರೋಬ್ಬರಿ. ನಿಮ್ ಖುಷಿನ ಸಂತೋಷ ಪಡ್ತಾನ ತಗೋ. ಹೌದು, ನಾನು ಊರ್ ಬಿಡಿಸುದ ಮಾಡತ್ತಿದೀನಿ. ಇರ್ಲಿ, ಯಾರು ನೋಡ್ಕೊಡ್ದ. ಯಾರು ನೋಡಂಗಿಲ್ಲ ಹೇಳ್ರಿ, ನಾ ಹಂಗ ಮಾಡ್ತೇನ್ರಿ. ಈಗ
ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಏನೆಲ್ಲ ಅರಿಷ್ಟ ಆಗಿಬಿಟ್ಟಪ್ಪ ಏನಂತ ಹೇಳ ಮಟ್ರ ಅಂತೂ ಇಬ್ಬರಿಗೆ ಮಜಾ ಆಗಿಬಿಡ್ತು. ಮಜಾ ಆತನ. ಈಗ ಏನ್ ಮಾಡುದು ಗೊತ್ತೇನ? ಏನ್ ಮಾಡಿದ್ರಿ? ಬಂಡಿ ಭಟ್ರ ಮನಿಗೆಲ್ಲ ಬೆಂಕಿ ಹತ್ತಬೇಕಾದ್ರ ಸೀದಾ ಶೀನಾ ಪೌಡ್ರ್ ಮೆಟ್ಟಕ್ ಹೋಗಿ ಶೀನಾ ಪೌಡ್ರಿಗೆ ಈ ಸುದ್ದಿ ಹೇಳಿ ಅವ್ರ ತಲೆಗಟ್ಟ ಇಲ್ಲದಿಲ್ಲದ ಬಿತ್ತಿ ಊರ್ ಬ್ರಾಹ್ಮಣರೆಲ್ಲ ಪಂಚಾಯತಿ ಕೂಡಿಸಿ ಬಂಡಿ ಭಟ್ರ ಮನಿಗೆ ಕರ್ಕೊಂಡೋಗಿ ಜಗಳ ಹಚ್ಚಿದ್ಯೋ. ಊರಾಗ ನಮ್ದ ಕಾರ್ಬಾರ ಹೆಂಗಾರ ಮಾಡಿ ಸೆರಿಪು ಊರ್ ಬಿಡಿಸ್ಬೇಕಂದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ನೋಡ. ಒಟ್ಟ ಅನ್ಕತಕ ನಿಮಗೆ ಇಲ್ರಿ ನಿಮಗೆ ಮಾತಾಡ್ತಾಡ ಮಾಡ್ತೀವಿ ಸೀನಾಪುರ್ ಹೊಲಕ್ಕೆ ಹೋಗ್ಬಿಡು ನಡೆದು ಬರ್ರಿ ಹೋಗೋಣ. ನಮಸ್ಕಾರ
ನಮಸ್ಕಾರ ಎಲ್ಲರಿಗೂ ಎಮ್ಮೆ ಮಾಡಕ್ ಬರಂಗಿಲ್ಲ ಅನಿಷ್ಟ ಮಾಡಿದ್ರು ಗೌಡ್ರ ಹಿಂಗ್ ಊರಾಗ ಬಂದ್ರಿ ಯಾನ ರಾಮ್ಭಟ್ರ ಮಾಡ್ದಾಗ ಮನಿ ಕಟ್ಸಾಕತ್ತೇನಿ ಹಾ. ಅದಕ್ಕಾಗಿ ನಮ್ಮ ಮಂದಿ ಅಷ್ಟೈತಿ ಎಲ್ಲರಿಗಿನ ಮನಿ ಆಮಂತ್ರ ಕೊಡ್ಬೇಕಂತ ಹೊಂಟಿದ್ನಿ ಹಾ. ಹಂಗೂ ನಿಮ್ಮ ಮನಿ ಕಡೆ ಹೊಂಟಿನಿ ಮತ್ತೆ ನಿಮ್ಮ ಮನಿಗೆ ಹೋಗೋದೇನತ್ತಿ ಇಲ್ಲೇ ನಿಂತೀರಿ ಇಲ್ಲೇ ಕೊಟ್ಟು ಹೋಗ್ತೀನಿ ತಗೋರಿ ನಿಂದರಿ ಗೌಡ್ರ ನಿಮ್ಮ ಮನೆ ಆಮಂತ್ರ ಪತ್ರ ಯಾರ್ಯಾರು ಕೊಡ್ಬೇಕಂತ ಮಾಡೀರಿ ನಮ್ಮ ಬ್ರಾಹ್ಮಣರ ಮಂದಿ ಅಷ್ಟೈತಿ ಎಲ್ಲರಿಗೂ ಕೊಡ್ಬೇಕಲ್ಲ ಅಂದ್ರ ಬಂಡಿ ಭಟ್ರಿಗೆ ಕೊಡವ್ರ ಆದ್ರಿ ಯಾಕ ಅವೇನ ಕುಲ್ದಾವ ಅಲ್ಲೇನ ಆಮ ಕುಲದಾವ ಹೌದ್ರಿ ಮಾಡಬಾರ್ದಂತ ಹೇ ಕಾರ್ಯ ಮಾಡತ್ತೇವ್ರಿ ಈ ಊರಾಗ ಬಂಡಿ ಭಟ್ಟ ಗೋವಿಂದ ಹೌದ್ರಿ ಗೌಡ್ರ ಏನ್ ಮಾಡಿದ್ರು ಆ ಬಂಡಿ ಭಟ್ಟ ಗೋವಿಂದ ಏನ್ ಮಾಡ್ಯಾರ ಗೊತ್ತೈತೇನ್ರಿ ಗೌಡ್ರ ಆ ಶಿಶುನಾಗರು ಶರೀಫನ್ನು ಹುಡುಗನ್ ತಂದ ಆ ಮಠದಾಗ ಶಿಷ್ಯ ಮಗನ ಮಾಡಿ ಇಟ್ಕೊಂಡಾರ್ರಿ ಹೌದ್ರಿ ಹೌದ್ರಿ ಗೌಡ್ರ ಆ ಗೋವಿಂದ ಪರ ಜಾತಿ ಶರೀಫನ್ ಕರ್ಕೊಂಡ್ ಮಠದೊಳಗೆ ಇಟ್ಕೊಂಡಾರ ಹೌದ್ರಿ ಗೌಡ್ರ ಯಾಕ ನಾನು ಮನಿ ಕಟ್ಸೋಕ್ ಅದ್ದಾಗ ಊರಾಗ ಬಂದಿಲ್ಲ ಯಾಕೆ ನಮ್ಮ ತೋಟ ದೂರ ಇತ್ತಾನ ಅಂದ್ರೆ ನನಗೆ ಹೇಳ್ಬೇಕಲ್ಲ ಹಿಂಗಾಗಿತ್ತಂತ ನಾವು ಆ ಕಡೆ ಬರತ್ತಿದ್ದೀರ ನೀವು ಬಂದ್ಬಿಟ್ರಿ ಮತ್ ಇದು ಅಲ್ದ ಏನ್ ಮಾಡತ್ತಾರ ಗೊತ್ತೇನ್ರಿ ಗೌಡ್ರ ಆ ಗೋವಿಂದ ಶರೀಫ ಕೂಡಿ ಆ ಕೂಡ್ ಬಳಕೆ ಮಾಡತ್ತಾರ್ರಿ ಏನಂದ್ರ ಹೌದ್ರಿ ಗೌಡ್ರ. ಒಂದ ಚಿಲ್ಮ್ಯಾಗ ತಂಬಾಕ್ ಸೇಳತ್ತಾರ್ರಿ ಮತ್ರಿ ಒಂದ ತತ್ರಾಗ ಶರಾಯಿ ಕುಡಿಯತ್ತಾರ್ರಿ ಮತ್ರಿ ಒಂದ ತಾಟ್ನ್ಯಾಗ ಊಟ ಮಾಡತ್ತಾರ್ರಿ ಎಲ್ಲಿ ಬೇಕಲ್ಲಿ ಹೊಟ್ಟಿ ತೆರ್ಕೊಂಡ್ ಬೀಳತ್ತೇನೋ ಗೋವಿಂದ ಭಟ್ಟ ಮಡಿವಂತ ಬ್ರಾಹ್ಮಣರ ಮನೆಯಾಗ ಹುಟ್ಟಿದ ಗೋವಿಂದ ಆ ಪರಜಾತಿ ಸೇರಿ ಕೂಡು ಬಳಕೆ ಮಾಡಕತ್ತಾನ ಆ ಬಂಡಿ ಭಟ್ರ ಮನೆಗೆ ಈಗಲೇ ಬಯಸ್ಕಾರಕ್ಕೆ ನೋಡ್ರಿ ಗೌಡ್ರ ಏನಾರ ಅವ್ರ ಮನೆಗೆ ಆಮಂತ್ರ ಪತ್ರ ನೀವು ಕೊಟ್ರಿ ಅನ್ಕೋರಿ ಹಾ. ನೀವು ಸತ್ರ ನೀವು ಬರಂಗಿಲ್ಲ ನಾವು ಸತ್ರ ನಾವು ಬರಂಗಿಲ್ಲ ನಾ ಸತ್ತಿದ ನಾ ಯಾಕೆ ಬಂದೀನಿ ಸತ್ತಿದ್ರ ನೀ ಯಾಕೆ ಬರ್ತೀವಿ ಹೋಗಿ ಕಿಸಾನೆ ಅವ ಇದು ಏನು ಅನಿಷ್ಟ ಮಾಡಿದವ ಒಯ್ದು ಸರ್ಸು ನೀರ ಹೇಳ್ಬೇಕಲ್ಲ ಸೀದಾ ನೀ ಹೆಂಗ್ ಹೇಳಾಕತ್ತೀರ ಮತ್ತ ನೋಡ್ರಿ ಬಂಡಿ ಭಟ್ರ ಮನೆಗೆ ಬಯಸ್ಕಾರಕ್ಕೆ ನೋಡ್ರಿ ಹಾ ನಡ್ರಿ ಗೌಡ್ರ ಬಂಡಿ ಭಟ್ರಿಗೆ ಬಂಡಿ ಭಟ್ರಿಗೆ ಹೋಗ್ಲಿ. ಏ ಅನಿಷ್ಟ ಮುಂಡೆದವ ಏನು ನಿಮ್ಮನ್ನ ಬಂಡಿ ಭಟ್ರಿಗೆ ಧಿಕ್ಕಾರ ಅನ್ರಿ ಆತಾಡ್ರಿ ಎಲ್ಲ ಹೇಳಿ ಕೊಟ್ಟಾಗ ಮಾಡವ್ರ ಬಂಡಿ ಭಟ್ರಿಗೆ ಧಿಕ್ಕಾರ ಅನ್ರಿ ಹೋಗ್ರಿ ಗೌಡ್ರ. ದೊಡ್ಡ ಬಂಡಿ ಭಟ್ರಿಗೆ ಧಿಕ್ಕಾರ. ಬಂಡಿ ಭಟ್ರಿಗೆ ಧಿಕ್ಕಾರ. ಅನ್ನು ಅವರಿಗೆ ಧಿಕ್ಕಾರ. ನಾ ಅನ್ನಕತ್ತೀನಿ ನನಗೆ ಜೈವಾಗ್ಲನ್ರಿ ಸೀನಾಪ್ ಗೌಡ್ರಿಗೆ ಜೈವಾಗ್ಲಿ ಬಂಡಿ ಭಟ್ರಿಗೆ ಧಿಕ್ಕಾರ ಅನ್ರಿ ಅನಿಷ್ಟ ಮುಂಡೆದವ ಆತಾಡ್ರಿ ನೀವು ಮುಂದ್ರಿ ನಾವು ಹಿಂದಿಂದ ನೋಡ್ರಿ ಆ ಬಂಡಿ ಭಟ್ರ ಮನೆಗೆ ಪೈಸೆ ಹಾಕೊಂಡ್ರಿ ನಡ್ರಿ. ಬಂಡಿ ಭಟ್ರಿಗೆ ಹಸಿಕಾರ ಬಂಡಿ ಭಟ್ರಿಗೆ ವಾಹನಕಾರ ಬಂಡಿ ಭಟ್ರ ಮನೆ ಬಂಡಿ ಭಟ್ರಿಗೆ ಬಂಡ್ರಿ ಭಟ್ರು ಮನಿ ರೀ ಗೌಡ್ರ ಹಂಗ ಯಾಕೆ ಮಾಡಾಕ್ತೀರಿ ಬಂಡಿ ಗೊತ್ತ್ರಿ ಅನ್ರಿ ಅಲ್ಲ ಇಲ್ಲಿ ಹಾ ಊರ್ ಸುತ್ತಮುತ್ತ ಎಲ್ಲ ನಾನು ಬಂಡಿ ಭಟ್ರಿಗೆ ಬೈಸ್ಕರ್ ಹಾಕೋತ ಬಂದಿನಿಲ್ಲ ಹಾಕಿರ್ಲಿ ಮತ್ ಬೈಸ್ಕರ್ ಹಾಕೋತ ಬಂದು ಬಂಡಿ ಭಟ್ರ ಬಾಗಿಲ ಮುಂದೆ ನಿಂತೀವು ಕರಿ ಬಂಡಿ ಭಟ್ರನ ಹೊರಗೆ ಕರಿ ನಾಲ್ಕು ಮಾತು ಕರೆದು ವಿಚಾರ ಗೌಡ್ರ ನೀವ ಕರೀರಿ ನಾ ಮದುವೆ ಹೇಳ್ರಿ ಕರ್ರಿ ಕರ್ರಿ ಕರೀರಿ ರೀ ಗೌಡ್ರ ಒತ್ತಿರ ಕರೀರಿ ಹಿಂಗ ಯಾಕೆ ಪುಕ್ಲಾನಾಗ ಮಾಡಾಕತ್ತೀರಿ ಏನು ಮಾತಾಡಬಿಟ್ಟ ಎಲ್ಲ ನಿನ್ನ ತಲಿ ಬೋಳ್ಸ ನಿನ್ನ ತಲೆಯಾಗಿ ಕಾಸಿದ ಸುಣ್ಣ ಸುರುವ ಈ ಶ್ರೀರಾಮಗೌಡ ಭಗವಾನ್ ಹೇ ರಾಮಭಟ್ಟ ಹೋಗ್ಲ ಕತ್ತಿ ಬಟ್ಲ ತೊಂಬರ್ಲಕ್ಕಿನ ತಲೆ ಬೋಳ್ಸನು ಈ ಶ್ರೀರಾಮಗೌಡ ಅಂದ್ರೆ ಏನು ತಿಳ್ಕೊಂಡಲ್ಲ ಯಾರಿಗೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತು ಅನಿಷ್ಟ ಮುಂದೆ ಗೌಡ್ರ ಸಣ್ಣ ಹುಡುಗಿ ತಪ್ಪು ಮಾಡೈತಿ ಈ ಶ್ರೀರಾಮ್ಗ ಭುಗ್ಲ ಅಂತ ಮಾತಾಡ್ತಾವ ಬಂಡಿ ಭಟ್ರ ನಮಸ್ಕಾರ 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 ನಮಸ್ಕಾರ
ಇದೇನು ಚಿನ್ನಪ್ಪ ಎಲ್ಲಾರು ಕೂಡಿ ನನ್ನ ಮನಿ ತಗ ಬಂದಿರಲ್ಲ. ಕೇಳತ್ತ ಮಾತಾಡ್ರಿ ಗೌಡ್ರ. ಇಷ್ಟ ಮುಂಡೆ ಮಾತಾಡ್ರಿ ನಾವ್ ಅಷ್ಟ ಅಲ್ರಿ ಬಂಡಿ ಭಟ್ರ, ಏನ್ ಉಳಿದ ಬ್ರಾಹ್ಮಣರಲ್ಲ ನಿಮ್ಮ ಮನಿ ಕಡೆ ಸಾಲ್ ಗಟ್ಟಿ ಬರಾಕತ್ತಾರ. ಮುಂದೆ ಹೇಳ್ರಿ ಗೌಡ್ರ ಮಾತಾಡ್ರಿ, ಇಷ್ಟ ಮುಂಡೆದು ಬೈದ ನಾವು ಹೇಳ್ರಿ ಮಾತಾಡ್ರಿ. ಯಾಕ್ರಿ ಬಂಡಿ ಭಟ್ರ, ನಿಮ್ಮ ತಮ್ಮ ಗೋವಿಂದ ಏನೇನು ಮಾಡಾಕತ್ತಾನ ಗೊತ್ತೈತಿಲ್ಲ ನಿಮಗ? ಸೀನಪ್ಪ, ನನ್ನ ತಮ್ಮ ಗೋವಿಂದ ಏನು ಮಾಡಕತ್ತಾನೆ ಸೀನಪ್ಪ? ಏನ್ ಮಾಡಿ ಅದ ಕೂಡ್ ಬಳಕಿದು ಆದುದು ಹೇಳ್ರಿ. ಹ್ಞೂ ಹಂಗೆ ಹೇಳ್ರಿ ಗೌಡ್ರ. ಯಾಕ್ರಿ ಬಂಡಿ ಭಟ್ರ, ನಿಮ್ಮ ತಮ್ಮ ಗೋವಿಂದ ಏನೇನು ಮಾಡಾಕತ್ತಾನ ಗೊತ್ತಿಲ್ಲ ನಿಮಗ? ಅದೇನ ಅಂತಾರ, ಏನ್ರಿ? ಮಳ್ಳಿ ಮಳ್ಳಿ ಮನ್ಸಕ್ಕೆ ಎಷ್ಟ್ ಕಾಲ್ ಅಂದ್ರ ಮೂರು ಮತ್ತೊಂದು ಅಂತಿತ್ತ. ಅವ್ರ ತಮ್ಮ ಮಾಡಿದ ಅವ್ರಿಗೆ ಏನು ಗೊತ್ತಿಲ್ಲ, ನಂಗೆ ಹರಿದು ಹಂಗ ನಿಂತಾರ ನೋಡು. ಯಾಕ್ರಿ ಬಂಡಿ ಭಟ್ರ, ನಿಮ್ಮ ತಮ್ಮದಲ್ಲ ಗೋವಿಂದ ಆ ಶಿಶುನಾಳದವ್ರು ಇವ್ರು ಶರೀಫ್ನ ಕರ್ಕೊಂಡ ಬಂದು ಮಠದೊಳಗೆ ಇಟ್ಕೊಂಡಾನಂತ. ಅಟ್ಟಾಳ್ರಿ ಬಂಡಿ ಭಟ್ರ, ಆ ಶರೀಫ್ಗಳ ಕೂಡಿ ಬಳಕೆ ಮಾಡಕತ್ತಾನಂತ. ಒಂದ ತಿಲ್ಮ್ಯಾಗ ತಂಬಾಕ್ ಬೇರೆ ಸೈತಾನಂತ, ಒಂದ ತತ್ರನಾಗ ಸರಾಯ್ ಬೇರೆ ಕುಡಿಯಾಕತ್ತಾನಂತ, ಒಂದ ಗಂಗಳಾಗ ಕೂಡು ಬಳಕೆ ಮಾಡಿ ಶರೀಫ್ ಕೂಡ ಊಟ ಬೇರೆ ಮಾಡ್ತಾನಂತ. ಅಲ್ಲೇ ಇಲ್ಲೇ ಕುಡಿದು ಬೀಳುದು ನೋಡಿರ ಮಡಿವಂತ ಬ್ರಾಹ್ಮಣರು ಈ ಊರಾಗ ತಲೆ ತಿರ್ಗಲ್ಲಾಗ ಮಾಡಿಬಿಟ್ಟನು ನಿಮ್ಮ ತಮ್ಮ ಗೋವಿಂದ. ಏನು ಸೀನಪ್ಪ, ನನ್ನ ತಮ್ಮ ಶರೀಫ್ನ ಜೊತೆ ಕೂಡಿ ಒಂದ ಚಿಲಿಮ್ಯಾಗ ತಂಬಾಕು ಸೇದಾಕತ್ತಾನ, ಒಂದ ತತ್ರಾಣಿಯಾಗ ಸರಾಯಿ ಕುಡಿತಾನ, ಅದು ಒಂದ ಶರೀಫಿನ ಕರ್ಕೊಂಡು ಒಂದ ಪ್ರಯಾಣದಾಗ ಊಟ ಮಾಡಕತ್ತಾನ ನನ್ನ ತಮ್ಮ. ಸೀನಪ್ಪ, ಈ ಸುದ್ದಿ ಇಲ್ಲಕ್ಕ ನನಗೆ ಗೊತ್ತಿರಲಿಲ್ಲ. ಈಗ ನೀವೆಲ್ಲರೂ ಬಂದು ಹೇಳಕತ್ತೀರಲ್ಲ, ಬರ್ಲಿ ನನ್ನ ತಮ್ಮ ಬಂದ ಮೇಲೆ ನಾನು ವಿಚಾರ್ತೀನಿ. ಅಟಾಳ್ರಿ ಬಂಡಿ ಬಡ್ರದ, ತ್ವಾರದಾಗ ದೊಡ್ಡ ಮನಿ ಕಟ್ಸೀನಿ, ಸುತ್ತ 18 ಹಳ್ಳಿಗೆಲ್ಲ ನನ್ನ ಮನಿ ಆಮಂತ್ರಣ ಕೊಟ್ಟೀನಿ. ಆದ್ರೆ ನಮ್ಮ ಮನಿ ಎದುರಿಗಿರು ನಿಮ್ಮ ಮಾತ್ರ ನಮ್ಮ ಮನಿ ಆಮಂತ್ರಣ ಕೊಡದಿಲ್ಲ. ನೋಡ್ರಿ ಬಂಡಿ ಭಟ್ರ, ನೀವು ಹಿಂಗ ಏನಾದ್ರು ಆ ಶರೀಫಿನ ಕೂಡ ಕೂಡ್ ಬಳಕೆ ಮಾಡಿದ್ರಿ, ನೀವು ಸತ್ತ ನಾವು ಬರಂಗಿಲ್ಲ, ನಾವು ಸತ್ತ ನೀವು ಬರಬೇಡ್ರಿ. ಬರೋಬ್ಬರಿ ಹೇಳಿದ್ರಿ ಗೌಡ್ರ. ನಿಮ್ಮನ್ನ ನಮ್ಮ ಕುಲದಿಂದ ಹೊರಗಿಟ್ಟು ಬಿಡ್ತೀವಿ. ಹೆಂಗಪ್ಪ? ಬರೋಬ್ಬರಿ. ನೋಡ್ರಿ ಬಂಡಿ ಭಟ್ರ, ಊರಿಗೆ ದೊಡ್ಡವರಾದವರು ಆದಷ್ಟು ಬೇಗ ಶರೀಫ್ನ ಈ ಊರು ಬಿಟ್ಟು ಓಡಿಸ್ಬಿಡ್ರಿ. ನಿಮ್ಮ ಮರ್ಯಾದೆ ಉಳಿತೈತಿ, ನನ್ನ ಮರ್ಯಾದೆನೂ ಉಳಿತೈತಿ. ನಾವಿನ್ನ ಬರ್ತೇವ್ರಿ. ಏನ್ರಿ ನೀವು ಇವಾಗ ಆಮಂತ್ರಣ ಕೊಡ್ಲಿಲ್ಲಲ್ಲ ನಾನು. ಊಟಕ್ಕೆ ಹೇಳ್ತೀರಿ, ತಾಟನ ಕಸ್ಕೊಂಡು ಹೋಗ್ತೀರಿ. ಅನಿಷ್ಟ ಮುಂಡಿದವ, ನಾನು ಇಲ್ಲೇ ನಿಂತೀನಿ ಬೀಸ್ಕೊಳಕಂತೀರಿ, ನಾ ಮುಂದೆ ಹೋದಿನ ಕಾಲ ಹಾಕಿ ಕುಳ್ತೀರಿ. ಅಪ್ಪ ಅನಿಷ್ಟ ಬರ್ತೀವ್ರಿ. ಏ ರಾಮಭಟ್ಟ, ಯಾಕ್ರಿ ಹೋಗಾನು ಒದಿರಿ ನಿಂದ್ರಸಾತೀರಿ? ಈ ಸುದ್ದಿ ನಿನ್ನ ಬಿಟ್ಟು ನಮ್ಮ ಕುಲದವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ನಲ್ಲೋ, ಹೆಂಗ ಗೊತ್ತಾತಲೇ ಇವರಿಗೆಲ್ಲ? ನಿಮ್ಮ ತಮ್ಮ ಗೋವಿಂದದಾನಲ್ರಿ, ಆ ಶರೀಫ್ ಸಾಹೇಬ್ ಜೊತೆ ಕೂಡಿ ಆ ಕುಡಿದು ಸೇದುದು ಅಲ್ಲೆಲ್ಲೇ ತಿಂದು ಬೀಳುದು ನೋಡಿ ಊರ್ ಬ್ರಾಹ್ಮಣರೆಲ್ಲ ಪಂಚಾಯತಿ ಸೇರಿಸಿ ನಿಮ್ಮ ಮನೆಗೆ ಕರ್ಕೊಂಡ್ ಬಂದವನ ಅಲ್ರಿ, ಅವ್ರ ನನ್ನ ಕರ್ಕೊಂಡ್ ಬಂದಾರ್ರಿ. ಅವ್ರ ಜೋಡಿ ಹಿಂದಿಂದ ಬಂದ ನೆಟ್ಟರಿ ಈ ಗೋವಿಂದ ನನ್ನ ತಮ್ಮಾಗಿ ಹುಟ್ಟಿ ನನ್ನ ಮಣಿತಾರ ಮರ್ಯಾದೆಯಲ್ಲ ಬೀದಿಗೆ ತಂದೆಲ್ಟರೋಳು ಮುಟ್ಟಾಳ. ಸುತ್ತ 10 ಹಳ್ಳಿ ಜನ ಎಲ್ಲ ಈ ಗೋವಿಂದ ಭಟ್ಟನ ಮಾತಂದ್ರ ವೇದವಾಕ್ಯ ಅಂತ ತಿಳ್ಕೊಂತಿದ್ರು. ಅಂತಾದ್ರಾಗ ಇವತ್ತು ಈ ನನ್ನ ತಮ್ಮನಿಂದ ನಾನು ತರಿ ತಗ್ಸುವಂತಾಯ್ತಲ್ಲೋ. ಏ ರಾಮಭಟ್ಟ, ಇವತ್ತ ನನ್ನ ತಮ್ಮ ಗೋವಿಂದ ಮನೆಗೆ ಬರಲಿ. ಬಂದ ಮ್ಯಾಲ 22ರಾಗ ಒಂದಾಗಬೇಕು. ಅಂದಾಗ ನಿಮ್ ಮನಿ ಮರ್ಯಾದೆ ಉಳಿತೈತ್ರಿ. ಬರ್ಲಿ, ಬಂದ ಮ್ಯಾಲ ನಾನು ಆ ಕಡೆ ಬಂದ್ ನೋಡ್ರಿ, ಅವ್ರು ನೋಡ್ರಿ, ನಿಮ್ಮನ್ನ ನೋಡ್ರಿ. ಏನ ಯಾಕಣ್ಣ
ಕೋಮಲವಾದ ಮುಖವು ಇವತ್ತು ಕೆಂಡದಂತೆ ಮಾಡಿಕೊಂಡು ನಿಂತಿರುವಿಲ್ಲ. ಹಾ ಹಾ ದೊಡ್ಡ ಗಣಂದರೆ ಕೆಲಸ ಮಾಡಿ ಅಲ್ಲ ಕೆಂಡ್ರಂತ ಮಾಡ್ಕೊಂಡು ನಿಂದ್ರೆ ಮತ್ತೆ ನಕ್ಕುಂತ ನಿಂದ್ರಬೇಕಾಗಿತ್ತೇನು? ಅಣ್ಣ, ಊರಲ್ಲಿ ಯಾರಾದರೂ ಏನಾದರೂ ಅಂದ್ರೆ ನನ್ನ ಇನ್ನೂ ಏನು ಅನ್ಬೇಕಾಗಿತ್ಲೆ? ಏ ಈ ಸಾಬನ್ ನಿನ್ನ ಶಿಷ್ಯನ ಮಾಡ್ಕೊಂಡು ತಿರ್ಗಾಕತ್ತಿಯಲ್ಲ, ಇವತ್ತು ನಿನ್ನಿಂದ ನಾನು ಊರಾಗ ತಲೆ ತೆಗಿಸೋಂಗಾಯ್ತಲ್ಲೋ. ಅಣ್ಣ, ಊರಲ್ಲಿ ತಲೆ ತಗ್ಗಿಸುವಂತ ಕಾರ್ಯ ಏನು ನಾನು ಮಾಡಿಲ್ಲಣ್ಣ, ನಾನೇನು ಮಾಡಿಲ್ಲ. ಲೇ ಮುಟ್ಟಾಳ, ಇನ್ನೂ ಏನು ಮಾಡ್ಬೇಕಂದ್ಯೋ? ಆ ಶೀನಪ್ಪ ಗೌಡ ತನ್ನ ಮಣಿಯ ಮಂತ್ರಣ ಸುತ್ತ 10 ಹಳ್ಳಿಗೆಲ್ಲ ಕೊಟ್ರ, ಮಣಿ ಎದುರುಗಿರುವ ನನಗ ಕೊಟ್ಟಿಲ್ಲ. ಯಾಕೆ ಗೊತ್ತಿಲ್ಲೇ? ಈ ಸಾಬುನ್ ನಿನ್ನ ಶಿಷ್ಯನ ಮಾಡ್ಕೊಂಡು ತಿರ್ಗಾಕತ್ತಿಯಲ್ಲ, ನಿನ್ನಿಂದ ನಮ್ಮ ಮಣಿತನ ಮರ್ಯಾದೆ ಬೀದಿಗೆ ಬಂದು ನಿಂತಲ್ಲೋ. ಅಣ್ಣ, ಆ ಶೀನಪ್ಪ ನಮಗೆ ಉದ್ದೇಶ ಪೂರ್ವಕವಾಗಿ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ ಅಂತ ತಿಳಿದು ಅವನ ಮನೆ ಅನ್ನಕ್ಕೆ ನಾವ್ಯಾಕೆ ಬಾಯಿ ಹಾಕಬೇಕನ್ನ? ನಮ್ಮ ಮನೆಯಲ್ಲಿ ಅನ್ನವಿಲ್ಲನು ಉಣ್ಣಲು. ಇದು ಅನ್ನದ ಪ್ರಶ್ನೆ ಅಲ್ಲಲೇ, ನಮ್ಮ ಮಣಿತಾನ ಮಾನ ಮರ್ಯಾದೆ ಪ್ರಶ್ನೆ. ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳಕತ್ತೇನಲ್ಲ, ನನಗೆ ಗೊತ್ತಿಲ್ಲ. ಸಾಬಾ, ಅಣ್ಣ ತಮ್ಮಗಿಬ್ರಿಗೂ ಜಗಳ ಹಚ್ಚಿ ನೋಡ್ಕೊಂತ ನಿಂತಿಯಲ್ಲೋ, ಇನ್ನೂ ಏನು ಮಾಡ್ಬೇಕಂದಿ? ಹೋಗ್ಲೇ ಇಲ್ಲಿಂದ ಹೊರಟು ಹೋಗಿ ಮೊದಲ. ಹೇಳಕತ್ತೇನೆ, ಹೊರಟು ಹೋಗಂದೆ. ಹೌದು ತಂದೆ, ದೊಡ್ಡಪ್ಪನವರ ಮಾತಿನಲ್ಲಿ ಭಾಳ ಅಂದ್ರೆ ಭಾಳಷ್ಟು ಸತ್ಯವಿದೆ ತಂದೆ. ನನಗೆ ನನ್ನವರಿಂದ, ನಿನಗೆ ನಿನ್ನವರಿಂದ ಬ್ರಾಹ್ಮಣರೆಂಬ ಬರಸಿಡಲು ಬಂದ ಮಣಿ ಮ್ಯಾಲ್ಗಿ ಮೇಲೆ ಬೀಳುವಂತೆ ಕಾಣುತ್ತದೆ ತಂದೆ. ಬೇಡ ತಂದೆ, ಬೇಡ, ನನ್ನನ್ನು ಬಿಟ್ಟು ಬಿಡು ತಂದೆ. ನಾನು ನನ್ನ ಸುಸರಾಳಕ್ಕೆ ಹೋಗುತ್ತೇನೆ ತಂದೆ, ಬಿಟ್ಟು ಬಿಡು ತಂದೆ. ಬೇಡಿ ಸಿರಿಪ, ನೀನಂದ್ರೆ ಜೀವ, ನಾನಂದ್ರೆ ದೇಹ. ಜೀವ ಬಿಟ್ಟು ಹೋದ ಮೇಲೆ ದೇಹದ ಕೆಲಸ ಏನಾಯ್ತು? ಬೇಡ ಸಿರಿಪ, ಹೋಗಬೇಡ, ಬಡಿ ಬಿಟ್ಟು ಹೋಗಬೇಡ ಸಿರಿಪ, ಹೋಗಬೇಡ. ತಂದೆ, ನೀನು ಮನುಷ್ಯನಲ್ಲ, ನೀನು ಮನುಷ್ಯನಲ್ಲ. ಈ ಸಮಾಜ ನೀಡಿದ ನಂಜನು ಕುಡಿದ ನೀಲಕಂಠನು ತಂದೆ. ಸಿರಿಪ, ಮಡಿ ಬಿಟ್ಟು ಹೋಗಬೇಡ. ಸಾಬನಾಗಿರುವ ನಿನ್ನನ್ನು ಸಂಬನಾಗಿ ಮಾಡುತ್ತೇನೆ ಮಗ, ಸಂಬನಾಗಿ ಮಾಡುತ್ತೇನೆ. ಗೋವಿಂದ, ಏನು ಮಾತಾಡಕತ್ತೀವೋ? ಸ್ವಲ್ಪ ಆದ್ರೂ ಬುದ್ಧಿ ಐತೆ ನಿನಗ? ಅಲ್ಲೋ, ಈ ಸಾಬುನ ಸಂಬುಣ ಮಾಡ್ತೀಯ? ಹೆಂಗ ಮಾಡ್ತಿಲಿ ಸಂಬುಣ? ತಂದೆ, ಆ ಶೀನಪ್ಪ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಮಣಿಪ್ರಸ್ಥ ಕೇಳಲಿಲ್ಲ ನನ್ನ ಮೇಲೆ. ಅವನ ವಂಶವು ನಿಂದ ಕರಿಬಾಯಿ. ಸೀನಪ್ಪನ ವಂಶವೇ ನಿರ್ವಂಶ ಆಗಿ ಹೋಗಲಿಂದ ಸೀನಪ್ಪನ ವಂಶವೇ ನಿರ್ವಂಶ ಆಗಿ ಹೋಗಿ ಬಿಡ್ತೈತಿ. ಸೀನಪ್ಪನ ವಂಶ ಉದ್ಧಾರ ಆಗಲಿ ಅಂತ ಬಾಯಿ ತುಂಬ ಆಶೀರ್ವಾದ ಮಾಡು ಮಗ, ಆಶೀರ್ವಾದ ಮಾಡು. ತಂದೆ, ತಂದೆ, ನೀಲಕಂಠನು ತಂದೆ. ಈ ಸಮಾಜ ನೀಡಿದ ನಂಜನು ಕುಡಿದ ನೀಲಕಂಠನು ತಂದೆ ನೀನು. ಸಭಾ, ನಮ್ಮ ಕುಲದಾಗ ಹುಟ್ಟುವ ಶೀನಪ್ಪನ ಮಣಿ ನಿರ್ವಂಶ ಆಗಲಿ ಅಂತ ಶಾಪ ಹಾಕ್ತೇನೋ? ಎಷ್ಟು ತುಂಬೈತಲೇ ನಿನ್ನ ಮೈಯಾಗ ತಂದೆ, ತಂದೆ, ಮುಂದಿನ ಜನ್ಮದಲ್ಲಿ ಬಹಳಷ್ಟು ಪುಣ್ಯ ಮಾಡಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬಂದು ನಿನ್ನ ಋಣವನ್ನು ತೀರಿಸಿರು ತಂದೆ. ಬೇಡ ತಂದೆ, ನನಗೆಲ್ಲರೂ ಸಾಬಾ ಸಾಬಾ ಎಂದು ಕರೆತಿರುವರಲ್ಲ, ನಾನೇನು ಮಾಡಲಿ ತಂದೆ, ನಾನೇನು ಮಾಡಲಿ ಗುರುದೇವ? ಸಿರಿಪ, ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಹ್ಮಜ್ಞಾನ ಎಲ್ಲರಿಗೂ ಲಭಿಸುವುದಿಲ್ಲ. ಸಾಬನಾಗಿರುವ ನಿನ್ನನ್ನು ಸಂತನಾಗಿ ಮಾಡುತ್ತೇನೆ ಮಗ, ಸಂತನಾಗಿ ಮಾಡುತ್ತೇನೆ. ಕೇಳು ತಂದೆ, ಸಾಬನಾಗಿರುವ ನನ್ನನ್ನು ಸಂಬನಾಗಿ ಸಂತನಾಗಿ ಮಾಡಬೇಕೆಂಬ ಆಶಯ ತಂದೆ. ಹೌದು ಸಿರಿಪ,
ಸೊನ್ನೆ ಅಂದ್ರೆ ಶಿವ, ಶಿವ ಅಂದ್ರೆ ಪರಮಾತ್ಮ. ಆ ಸೊನ್ನೆಯನ್ನು ತೆಗೆದಿಟ್ಟು ಸಾಬನಾಗಿರುವ ನಿನ್ನನ್ನು ಸಾಬ ಎಂಬ 2 ಅಕ್ಷರ ನಡುವೆ ಸೊನ್ನೆ ಎಂಬ ಇಟ್ಟರೆ ಅದು ಪರಮಾತ್ಮನ ಸ್ವರೂಪವಾಗುವುದು. ಅದಕ್ಕೋಸ್ಕರ ಸಾಬನಾಗಿರುವ ನಿನ್ನನ್ನು ಸಂಬನಾಗಿ ಮಾಡುತ್ತೇನೆ ಮಗ. ಇದೇ ಜನ್ಮದಲ್ಲಿ ನಿನಗೆ ಜನಭಾರವನ್ನು ತೊಡಿಸಿ ಬ್ರಹ್ಮಜ್ಞಾನದ ಹಾದಿಯನ್ನು ಹೇಳಿಕೊಡುತ್ತೇನೆ ಮಗ. ಬ್ರಹ್ಮಜ್ಞಾನದ ಹಾದಿಯನ್ನು ಹೇಳಿಕೊಡುತ್ತೇನೆ. ನನಗೆ ಜನವರವನ್ನು ತೊಡಿಸಿವೆ ತಂದೆ. ಹೌದು ಸೇರಿಪ್ಪ, ಬಾರೋ. ಧನ್ಯನಾದೆ ಗುರುದೇವ, ಧನ್ಯನಾದೆ ತಂದೆ. ಏ ಗೋವಿಂದ, ಏನ್ ಮಾಡಕತ್ತಿದೆ? ಈ ಸಾಬಗ ಜನಿವಾರ ತೋರಿಸ್ತೀಯ? ಏ ತಮ್ಮ, ವಿಚಾರ ಮಾಡಿ ನೋಡು. ಧನ್ಯನಾದೆ ಗುರುದೇವ. ಸಾಬನಾಗಿರುವ ನನ್ನನ್ನು ಸಂತನಾಗಿ ಮಾಡಿದೆಯಲ್ಲ, ನನಗೆ ಜನಿವಾರವನ್ನು ತೊಡಿಸಿಗ ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಗೋವಿಂದ, ಇವತ್ತು ನನ್ನ ಮಾತು ಮೀರಿ ಸಾಬಗ ಜನಿವಾರ ಹಾಕಿದಲ್ಲ, ಇವತ್ತು 2ರಾಗ ಒಂದಾಗಬೇಕು. ಏ, ಈ ಮಣಿ ಒಳಗ ನೀನಿರ್ಬೇಕೊಂದು, ಇಲ್ಲ ನಾನಿರ್ಬೇಕೊಂದು. ಅಂದ್ರೆ ಬಂಡಿ ಭಟ್ರ, ನೀವೇನ್ ತಪ್ಪು ಮಾಡಿ ಈ ಮನಿ ಬಿಟ್ಟು ಹೋಗ್ತೀರಿ? ತಪ್ಪು ಮಾಡಿದವ ನಿಮ್ಮ ತಮ್ಮ ಗೋವಿಂದ. ಅವನ ಈ ಊರ ಮನಿ ಸೀಮಿ ದಾಟಿ ಹೋಗ್ಲಿ ಅಂದಾಗ ನನಗೆ ಬುದ್ಧಿ ಬರ್ತೈತಿ ಗೋವಿಂದ. ಬುದ್ಧಿ ಬರ್ತೈತಿ ಅಂದಾಗ. ಅಣ್ಣ, ಹಾಲಿಗೆ ಹೆಪ್ಪು ಹಾಕಿದ್ರೆ ಅದು ಮೊಸರಾಗುವುದು, ನೀರಿಗೆ ಹೆಪ್ಪು ಹಾಕಿದ್ರೆ ಅದು ಮೊಸರಾಗ್ತೈತಲ್ಲ ಅಣ್ಣ. ಗಿಡದಲ್ಲಿ ಸಾವಿರಾರು ಕಾಯಿಗಳು ಇರ್ತವೆ, ಗಿಳಿ ಮಾತ್ರ ಪಾಡದ ಕಾಯಿಲೆ ಕಚ್ಚುತ್ತದೆಯಲ್ಲ. ನಡೆ ಸರಿಯಪ್ಪ, ಹೋಗೋಣ. ಎಲ್ಲೋ ಅಮ್ಮ, ಒಂದು ಕಾಲ ಹೊರಸಲ್ದ ಹೊರಗೈತಿ, ಇನ್ನೊಂದು ಕಾಲ ಹೊರಸಲ್ದ ಒಳಗೈತಿ. ಹೊರಸಲ್ದ ಒಳಗಿದ್ದ ಕಾಲ ಹತ್ರ ನಿನ್ನ ಹೆಂಡ್ರು ಮಕ್ಕಳ ದೇವರ ದವಿ ಎಲ್ಲ ಐತಿ. ಹೊರಸಲು ಹೊರಗಿದ್ದ ಕಾಲ ಹತ್ರ ನಮ್ಮ ಧರ್ಮನಾದ ಪರಧರ್ಮನಾದ ಶರೀಫಪ್ಪನಾದಾನ. ನಿನ್ನ ಹೆಂಡ್ರು ಮಕ್ಕಳು ದೇವರ ದವಿ ಬೇಕಂದೆ ಒಮ್ಮನ ಒಳಗ ಬಾ. ಈ ಪರಜಾತಿ ಶರೀಫ ಬೇಕಂದಿ ಹೊರಟು ಹೋಗಿನಿಂದ. ಬಂಡಿ ಭಟ್ರ, ನ್ಯಾಯ ಮಾಡ್ಬೋದ್ರಿ ನೀವು. ಇದು ಒಂದ ಮಾತು ಕಚ್ಚಿಡ್ರಿ ನೀವು. ಅಲ್ಲ, ಎಂಡ್ರ ಮಕ್ಕಳ ದೇವ್ರ ದವಿ ಬಿಟ್ಟ
ಆ ಶರೀಫ್ ಸಾಹೇಬಿನ ಸಂಬಂಧ ಯಾಕೆ ಆ ಕಡೆ ಹೋಗ್ಕಣವ ಅವನು ಆ ಕಡೆ ಕೈ ಸಿಕ್ಕಾಡಿ ಬರತಾನೆ. ಇದು ಒಂದ ಮಾತು ಕಚ್ಚಿಡ್ರಿ ನೀವು. ಬಾ ಬಾ ನಾನ ಹೇಳ್ತೀನಿ, ನೀನು ಹೇಳ್ಬೇಡ. ಏ ಶರೀಫ, ನೀನು ಗೋವಿಂದ ಬಿಟ್ಟು ಹಾಳಿ ಮನ್ಯಾಗ ಬಂದಂಗ ಆತಲ್ಲ, ನೀನ್ ನೋಡ್ಕೊತ ನಿಂತದಿ. ಹೋಗ ನಡಿ, ಹೋಗ. ನೀನು ಹೇಳ್ಬೇಡ, ನಾನು ಹೇಳೇನಿ. ಅಣ್ಣ, ನನ್ನ ಹೆಂಡರು ಮಕ್ಕಳು ನನ್ನ ಜೊತೆಗೆ ಇರುವರು ಹೊರತು ನಾನು ಈ ಮನೆ ಬಿಟ್ಟು ಹೋಗುವಾಗ ನನ್ನ ಸಂಗಡ ಯಾರೂ ಬರುವುದಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಬಂದು ಹೋಗುವ ನಡುವ ಕತ್ತಲೈತಿ. ಅಣ್ಣ, ಬಂಗಾರವನ್ನು ಚೆಕ್ ಮಾಡಬೇಕಾದ್ರೆ ಬೆಂಕಿ ಒಳಗೆ ಒಗೆಯಬೇಕವಿನ ತಿಪ್ಪೆಯಲ್ಲಿ ಅಲ್ಲ. ಅದಕ್ಕೋಸ್ಕರ ಶರೀಫನ ಸಲುವಾಗಿ ಇಡೀ ನನ್ನ ಸಮಸ್ತವನ್ನು ತೊರೆದು ನಾನು ಹೋಗ್ತಾ ಇದ್ದೀನಲ್ಲ, ಹೋಗ್ತಾ ಇದ್ದೀನಿ. ಗೋವಿಂದ, ಎಲ್ಲೋ ಇವತ್ತು ನನ್ನ ಮಾತು ಬೇರೆ ಮಣಿ ಬಿಟ್ಟು ಹೊಂಟಿಯಲ್ಲ. ಈ ಮಣಿ ಒಳಗಡೆ ಪಾಲ್ಗೇನು ಬರ್ತೈತಿ ಎಲ್ಲ ತಗೊಂಡ ಹೋಗ್ಬೇಕಂತ. ನಾಳೆ 3 ಜನ ಎಲ್ಲ ತಮ್ಮಂದ ಅಣ್ಣ ತಿಂದಂತ ನನಗೆ ಮಾತು ಬರಬಾರ್ದು. ನೆಲ್ಲು ನೋಡ್ಬೇಡ, ಬಿಡ್ಬೇಡ, ತಗೊಳ್ದು ಹೋಗೇ ಬಿಡುದು. ಅಣ್ಣ, ನಮ್ಮ ಹಿರಿಯರು ಗಳಿಸಿದ ಆಸ್ತಿ ಎಲ್ಲ ಬರೋಬ್ಬರ ಐತೆ. ಆಹಾ, ನಿನ್ನ ಪಾಲಿಗೆ ಎಷ್ಟು ರೊಕ್ಕ ಎಷ್ಟು ಬಂಗಾರ ಬರಬೇಕು ಎಲ್ಲ ಅದ್ರಾಗ ಐತಿ. ತಗೊಂಡ್ ಮೊದಲು ನನ್ನ ಕಣ್ಣು ಮುಂದೆ ಹೊರಟು ಹೋಗು. ಬಂಡಿ ಭಟ್ರ, ಅವ್ರು ಕೇಳುದು ಏನು ತಪ್ಪೈತ್ರಿ? ಅಲ್ಲ, ಹಿರಿಯಾರ ಆಸ್ತಿ ಅಪ್ಪ, ನೀ ಹೆಚ್ಚಿಟ್ಕೊಂಡ ಅವ್ರಿಗೆ ಕಮ್ಮಿ ಹಾಕಿದಿರಿ ಅಂದ್ರೆ ಬರೋಬ್ರಿ ಆತ. ಗೋವಿಂದ, ನಿನ್ಗ ಹೆಚ್ಚತ್ತ ತಗೊಂಡು ಏನೂ ಮಾತಾಡಲ್ಲ, ಸುಮ್ಮನೆ ಹೋಗಿ ಬಿಡುದು. ಅಣ್ಣ, ನಾನು ಈ ಮನೆ ಬಿಟ್ಟು ಹೋಗುವಾಗ ಈ ಬಂಗಾರ, ಒಡೆ ವಸ್ತ್ರಗಳ ರೊಕ್ಕ ರೂಪಾಯಿ ನಾ ಮನೆ ಬಿಟ್ಟು ಎದ್ದು ಹೋಗುವಾಗ ಇದು ನಾನು ಸಂಗಡ ಬರ್ತಿತ್ತಂದ್ರೆ ಇದನ್ನು ತಪ್ಪಂದು ಹೊಕ್ಕಿನಲ್ಲ. ನೀವು ಬೀಸಾಯ್ತು ಉಗ್ಗಿದೆ ಅಂತ ಬಲತ್ತೆ. ಈ ವಸ್ತು ನನ್ನದಲ್ಲ. ಈ ವಸ್ತು ನಿನ್ನದಲ್ಲ. ಅಂದ್ರೆ ಏನು ಗೋವಿಂದ ನಿನ್ನ ಮಾತಿನ ಅರ್ಥ? ನನ್ನವನ ಮಣಿ ಬಿಟ್ಟು ಹೊಂಟಾನು, ನಾ ಯಾಕೆ ಇಲ್ಲಿರ್ಲಿ ಅಂತ ಬಂಗಾರ ರೊಕ್ಕ ನಿನ್ನ ಬೆನ್ನು ಹತ್ತಿ ಬರಬೇಕಾಗಿತ್ತು. ಹೌದಲ್ಲ, ಆಗ ನೀ ತಗೊಂಡು ಹೋಗಿದ್ದಿ. ಈ ಸಜೀವಿ ವಸ್ತು ನನ್ನದಲ್ಲ. ಏ ಮುಟ್ಟಾಳ, ಈಗೇನ ತಗೊಂಡು ಹೋಯ್ತು ಇಲ್ಲೋ? ಅಣ್ಣ, ಉದ್ದೇಶಪೂರ್ವಕವಾಗಿ ಆ ಶೀಲಪ್ಪ ನಿನ್ನ ಪ್ರೋತ್ಸಾಹೀಕರಿಸಿಲ್ಲ. ಅವನು ಊಟದ ಹೊತ್ತಿಗೆ ನಿನ್ನ ಕರ್ಕೊಂಡು ಹೋಗೋ ಪ್ರಸಂಗ ಅವನ ಜೀವನದಾಗ ಬರ್ತೈತಿ. ರಾಮ್ ಭಟ್ಟ, ಏನು ಮಾತಾಡಕತ್ತಾರ? ಇವನ ತೆಲಿಗಿಲಿ ಕೆಟ್ಟ ನೋಡ್ಲಿ. ಅಲ್ಲೋ ಶೀಲಪ್ಪ ಗೌಡ ತನ್ನ ಮಣಿ ಆಮಂತ್ರಣ ಸುತ್ತ 10 ಹಳ್ಳಿಗೆಲ್ಲ ಕೊಟ್ಟರು, ಮಣಿ ಎದುರುಗಿರೋ ನನಗೆ ಕೊಟ್ಟಿಲ್ಲ ಅಂತಾದ್ರಾಗ ಮಧ್ಯಾಹ್ನ ಊಟಕ್ಕೆ ಬಾಜು ಭಜಂತ್ರಿಯೊಂದಿಗೆ ನನ್ನ ಕರಿಯಾಗ ಬರ್ತಾನಂತ ಹೇಳಕತ್ತ. ನಾನು ಇವನು ತೆಲಿಗಿಲಿ ಕೆಡಿತ ನೋಡಿ, ಏನು ಮಾತಾಡಕತ್ತಾರೋ ಇವನು. ಹೌದ್ರಿ, ತಲೆ ಕೆಟ್ಟವ್ರು ತೆಗೆದೇನಪ್ಪ? ಕಲ್ಲು ಒಗಿತಾರ ಒಂದ, ಒಟ್ಟಾಡಿಸ್ತಾರ ಒಂದ. ಅವ್ರು ನಮ್ಮನ್ನು ಕರಿತಾರ, ನೀನು ಹೇಳುದು ಬೇಡ, ಹೋಗ್ಬಿಡು. ರಮಣ, ಸೀನಪ್ಪನದ ಅನ್ನದ ಅಗಳದ ಮ್ಯಾಗ ಆ ಭಗವಂತ ನಿಂದು ಒಂದು ಹೆಸರು ಇಟ್ಟಾನ. ನೀನು ಅವನ ಮನ್ಯಾಗ ಊಟ ಮಾಡಾಕ ಬೇಕು. ಅಯ್ಯಪ್ಪ, ಸರಿನ ತಲೆ ಕೆಟ್ಟದಪ್ಪ. ಹೌದಳಪ್ಪ, ನಂದು ಹೆಸರು ಬರ್ದತ್, ನಾನು ಊಟಕ್ಕೆ ಹೋಗ್ಕನ. ಈಗ ನೀ ಅಡವಿ ಸೇರ್ ನಡಿ. ಬಾ ಶರೀಫ, ಹೋಗೋಣ. ಆಹಾ, ಊರ್ ಒಳಗೆ ಯಾರಿಗೂ ತಲೆ ಭಾಗದ ಶ್ರೀಮಂತ ಸೀನಪ್ಪ ಇವತ್ತು ನಮ್ಮ ಕಾಲಿಗೆ ಬೀಳಕತ್ತಲ್ಲ. ಅಂತದೇನಾಯ್ತು? ಬರಿಪ್ಪ, ಆತದ ಬರಿಪ್ಪ, ಬರ್ರಿ
ನಮ್ಮ ಮನಿ ಆಮಂತ್ರ ನಿಮಗೆ ಕೊಡೋದಕ್ಕಾಗಿ ನಮ್ಮ ಮನ್ಯಾಗ ಮಾಡಿದ ಅಡಿಗೆಲ್ಲ ಹಳಿಸಿ ನಾರಾಕತ್ತಿದ್ದಪ್ಪ. ಬರ್ರಿ ನೀವಿಬ್ರು ಅಣ್ಣ ತಮ್ಮ ಬಂದ ನಮ್ಮ ಮನೆ ಪ್ರೋತ್ಸಾಹ ನೆರವೇರಿಸ್ಕೊಡ್ಬರಿಪ್ಪ. ಬರ್ರಿಪ್ಪ ನಾ ಮಾತಾಡಿ ತಪ್ಪಾದ ಬರಿಪ್ಪ, ನಿಮ್ಮ ಮನೆ ಆಮಂತ್ರ ಕೊಡೋದು ತಪ್ಪಾಗಿತ್ತು ಬರಿಪ್ಪ. ಅಲ್ಲ, ನನ್ನ ತಮ್ಮ ಹೊರಗೆ ಹುಚ್ಚರಂಗ ಕಂಡ್ರು ಒಳಗೆ ಎಚ್ಚರ ಅದನಲ್ಲ. ನನ್ನ ತಮ್ಮ ಹೇಳಿದಂಗೆ ಈ ಸೀನಪ್ಪ ಮಧ್ಯಾಹ್ನ ಊಟಕ್ಕೆ ಕರಿಯಕ್ಕೆ ಬಂದಲ್ಲ. ತಿಳಿದ ನಾನು ಏನೇನೋ ಮಾತಾಡಿತ್ತು. ಲೇ ತಮ್ಮ ಗೋವಿಂದ, ಇರವನು ನೀನು ಒಬ್ಬನೇ ನನಗೆ ತಮ್ಮದಿ. ಸಿಟ್ಟಿನ ಆವೇಶದ ಒಂದೆರಡು ಮಾತು ಬೈದ್ರೆ ಈ ಮನಿನ ಬಿಟ್ಟು ಹೋಗೋದನಪ್ಪ. ಗೋವಿಂದ, ಸೀನಪ್ಪ ಮಾಡಿದ ತಪ್ಪಾಗೈತೆ ಅಂತ ಕಾಲಿಗೆ ಬಿದ್ದು ಕೇಳಕತ್ತಾನ. ನಡಿಪ, ಹೋಗಿ ಅವನ ಮನಿ ಪ್ರಸ್ತಾರ ನಡೆಸ್ಕೊಟ್ಟು ಬರೋಣ. ಆಯ್ತಣ್ಣ. ಅಣ್ಣ, ಕುದುರೆ ಸಜ್ಜಾಗಿ ನಿಂತೈತಿ. ಬಾಜಾ ಭಜಂತ್ರುಗಳು ಎಲ್ಲ ಬಂದು ನಿಂತಾರ. ನೀ ಕುದುರೆ ಮ್ಯಾಗ ಹತ್ತೋಗ, ನಾ ಪಲ್ಲಕ್ಕಿ ಮ್ಯಾಗ ಬಂದು ಬರೋಕೆ ನಾವು ಬರ್ತೀವಿ. ಆಯ್ತು ಗೋವಿಂದ, ಈ ಸೀನಪ್ಪಗೆ ಇದೊಂದು ಶಿಕ್ಷೆ ಕೊಡ್ಬೇಕಂತ ನಿನ್ನ ತಲೆಯಾಗೈತನ. ಅವು ಮಾಡಿದ ತಪ್ಪಿಗಾಗಿ ಇವತ್ತು ನನ್ನ ಬಾಜು ಭಜಂತ್ರಿ ಒಂದಿಗೆ ಕುದುರೆ ಮೇಲೆ ಕುಂಡ್ರಿಸಿ ಮೆರವಣಿಗೆ ಮಾಡ್ಕೊತ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕಂತ ಏನ? ಹೌದಣ್ಣ. ಆಯ್ತು ಗೋವಿಂದ, ನಾನು ಹೋಗ್ತೀನಿ, ಬೇಗನೆ ಬಂದು ಬಿಡ್ರಿ ನೀವು. ಆಯ್ತಣ್ಣ. ಅವ್ರು ಕುದುರೆ ಮೇಲೆ ಹೋದ್ರ ನಾನೇನು ಕತ್ತಿ ಮೇಲೆ ಹೋಯ್ತಾರ? ಹನಿಬಾರ್ ಹೋಗ್ರಿ ಮತ್ತ ತರುಣ್ರಿಲ್ಲ. ಹಾಲು ಗೋವಿಂದ ಹಿರಿಯ ಅಣ್ಣಂದ್ರ ಮನೆಗೆ ನಡ್ಕಂಡ್ ಬಿದ್ದಂಗಪ್ಪ. ಹೌದು ಇಲ್ಲೋ? ಕರೆನೋ ಸುಳ್ಳು? ಅಲ್ಲ, ಹಿರಿಯನೇನೋ ತಲೆಯಾಗ ಸಿಟ್ಟು ಬಂದ ಒಂದೆರಡು ಮಾತು ಬೇದ್ರ ಅದನ್ನ ತಲೆಯಾಗ ಮನುಷ್ಯನ ಇಟ್ಟು ಒಂದು ಮನೆ ಬಿಟ್ಟು ಹೋಗಕತ್ತದನ್ಪ. ಈಗ ನಿನಗೆ ಇಲ್ಲೇ ಇರಂದಾರಲ್ಲ, ನೀ ಇಲ್ಲೇ ಇರ, ಎಲ್ಲಿ ಹೋಗ್ಬೇಡಿ, ಇಲ್ಲೇ ಇರ್ಲಿ. ರಮಣ, ದಶರಥರ ಮನ್ಯಾಗ ಮಂತಳಿ ಎಂಬು ಹೆಣ್ಮಗಳು ಇರ್ಲಿಕ್ಕಾರ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ತಿರ್ಲಿಲ್ಲ. ಅಂದ್ರ ನಿನ್ನ ಕಣ್ಣಾಗ ನಾ ಶಕುನಿ ತರ ಕಾಣ, ಬಾಯಿಂದ ಅನ್ನಂಗಿಲ್ಲ. ಮುಸುಕಿನ್ಯಾಗ ಬಡ್ಯಾವ ನೋಡಿಲ್ಲ. ನಾ ಇಟ್ಟು ಅನಿಸ್ಕೊಂಡು ಇಲ್ಲೇ ಇರ್ಬೇಕಾಗೈತಿ. ಊಟಕ್ಕೆ ಹೋಗಿ ತಯಾರಾಗಿ ಬರ್ತೀನಿ, ತಯಾರಾಗಿ ದೊಡ್ಡ ಗಂಗಾಳ ತಗೊಂಡ್ಬರು. ದೊಡ್ಡದೊಂದು ಬುಟ್ಟಿ ತಗೊಂಡ್ ಬರ್ತಾನ. ಮತ್ತೇನು ಸ್ವಾಭಿಮಾನದ ಸೀನಪ್ಪ ಗೌಡ್ರು, ನಾನು ನಿಮ್ಮ ಮನೆಗೆ ಬಂದ್ರ ಎಲ್ಲಿ ಮರ್ಯಾದೆ ಹಾಳಾಕೈತಿ ನೋಡಂತೀನ. ನಮ್ಮ ಮನೆಯ ಆಮಂತ್ರ ನಿಮ್ಗೆ ಕೊಡೋದಕ್ಕಾಗಿಪ್ಪ. ನಮ್ಮ ಮನ್ಯಾಗ ಮಾಡಿದ ಅಡಿಗೆಲ್ಲ ಹಳಿಸಿ ನಾರಾಕತ್ತಿತ್ತು. ಬ್ರಾಹ್ಮಣರೆಲ್ಲ ಆಗಲಿಕ್ಕೆ ಮೇಲೆ ಕುಂತಾರ, ಆಗಲ್ ನೋಡ್ತಾರ ಹೊಟ್ಟೆ ಹೊಟ್ಟು ಬಿಡ್ಕೊಳತ್ತ. ಅವ್ರು ಬಾಯಿ ಕರ್ಕೊಂಡು ಕೂತಾರ, ಬಾಯಾಗ ಹೊರ ಬರತ್ತ. ಬರೀಪ್ಪ ನೀವು ಇಬ್ರು ಅಣ್ಣ ತಮ್ಮ ಬಂದ ಮೊದಲು ನಮ್ಮ ಮನೆ ಪ್ರಸ್ತಾವ ನಡೆಸ್ಕೊಡ್ರಪ್ಪ. ಸೀನಪ್ಪ ಗೌಡ್ರೆ, ಏನೇನು ಊಟಕ್ಕೆ ಏನೇನು ಮಾಡಿಸಿದಿ? ಏನು ಬೇಕಾದ್ರೆ ಮಾಡ್ಸೇನಿ. ಅದ ಏನೇನು ಮಾಡಿಸಿದಿ? ಪಾಸುಂಡಿ ಮಾಡ್ಸೇನಿ, ಹುಗ್ಗಿ ಮಾಡ್ಸೇನಿ, ಹೋಳಿಗೆ ಮಾಡ್ಸೇನಿ, ಏನು ಬೇಕು ಮಾಡ್ಸಲ್ಲ ಆಗಿಬಿಡುತ್ತೆ. ಎಲ್ಲ ಹಳಿಸಿ ನಾರಾಕತ್ತೀನಿ. ಬರೀ ಹೋಯಪ್ಪ. ಅಂದ್ರೆ ಏನಾಗೈತಿ ಈಗ? ಅಡಿಗೆಲ್ಲ ಹಳಿಸಿ ನಾರಾಕತೈತಿ. ಎಲ್ಲ ಬ್ರಾಹ್ಮಣರು ಬಾಯಿ ಕಿಸ್ಕೊಂಡು ಕುಂತಾರ. ನೋಡು ನೀ ಸೀನಪ್ಪ, ನಾನು ನಿನ್ನ ಮನೆಗೆ ಬಂದು ಪ್ರೋತ್ಸಾಹ ನೆನೆಸಿಕೊಡ್ಬೇಕಾದ್ರ ನನ್ನ ಒಂದು 3 ಮಾತು ಅದಾವ. 3 ಮಾತು ನೆರವೇರಿಸಿಕೊಟ್ಟೆ ಅಂದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೆಗೆ ಅವಮಾನ ಮಾಡಿ ನಮಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲಲ್ಲ, ನಮ್ಮ ಅಣ್ಣನ ಮುತ್ತಿನ ಪಲ್ಲಕ್ಕಿ ಮೇಲೆ ಕುಂಡ್ರಿಸಿಕೊಂಡ ಬಾಜಾ ಭಜಂತ್ರಿ ಹಚ್ಚಿ ಉರು ಬಿಸಿಲಿನಾಗ ಬರಗಾಲನೆ ಕರ್ಕೊಂಡ ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕ. ಇದು 1ನೇ ಮಾತು. 2ನೇ ಮಾತು ಏನಂದ್ರ, ನನ್ನ ಮಗ ಶರೀಫ ಎಲ್ಲ ಬ್ರಾಹ್ಮಣರ ಪಂಕ್ತಿ ಒಳಗ ನಡಬರ್ಕ ಕೂತ ಕೂಡಬಳಕೆ ಮಾಡಿ ಇಬ್ರು ಕೂಡ ಊಟ ಮಾಡವ್ರ. ನಾ ಏನ್ ಆಗಬಾರ್ದು ನಾ ಕತ್ತೀನಿ, ಅದು ಆಗಕ್ಕೆ ಯಪ್ಪ. ಇಲ್ಲಪ್ಪ, ನೀವು ಶರೀಫ್ ಸಾಹೇಬ್ ಕೂಡ ಕೂಡ್ ಬಳಕೆ ಮಾಡ್ತೀರಿ ಅಂತ ನಾನು ನಿಮ್ಮ ಮನೆಗೆ ಆಮಂತ್ರ ಕೊಟ್ಟಿದ್ದಿಲ್ಲ. ನಿಮ್ಗೆ ಮನೆಗೆ ಆಮಂತ್ರ ಕೊಡೋದಕ್ಕಾಗೆ ನಾನು ಮನ್ಯಾಗ ಮಾಡಿದ ಅಡಿಗೆ ನರಿಸಾಗ್ತಿದ್ದಪ್ಪ. ನೀವು ಶರೀಫ್ ಸಾಹೇಬ್ರು ಕೂಡಿ ಒಂದ ಎಲೆಯಾಗ ಕುಂತು ಕೂಡು ಬಳಕೆ ಮಾಡಿ ಊಟ ಮಾಡ್ರಿಪ್ಪ. ಬರ್ರಿಪ್ಪ ಶರೀಫ್ ಸಾಹೇಬ್ರ, ನಾ ಮಾತಾಡಿದ ತಪ್ಪಾಗೈತೆಪ್ಪ. ನಾನು ನೋಡಿ ಸೀನಪ್ಪ, ಜಾತಿಯಲ್ಲಿ ಜಗಳವನ್ನು ಸೃಷ್ಟಿಸಿ ಮಾಡ್ತಿರಲ್ಲ, ಆ ಕೆಲಸ ಬಿಟ್ಟು ಬಿಡಬೇಕ. ಒಂದ ಜಾತಿ ಏಕಲ್ಲ ಹಜಾರ್ ನಾಮಂದು ತಿಳಿದು ಜೀವನ ಮಾಡಬೇಕು. ಮನುಷ್ಯ ಜಾತಿ ಒಂದೇ, ಅವ ಆ ಜಾತಿ ಅವ ಈ ಜಾತಿ ಅವ ಅಂತ ಮಾತಾಡಬಾರ್ದು. ಎಲ್ಲ ಒಂದ ಜಾತಿ ಅನ್ನೋದು ತಿಳಿದು ನಡೆಯಬೇಕು. ನಡಿ ಸರಿಪ, ಮಾಡಿದ ಅಡಿಗೆಲ್ಲ ಹಳಿಸಿ ನಾರಾಕತ್ತಂತ ಹಸರು ಮಾಡಕ್ಕೆ ನಡಿ ಮಗ.
ಒಂದಿಟ್ಟು ಭಾರಿ ಆತಪ್ಪ. ಅಲ್ಲ ಈ ಸೀನಾ ಪೌಡ್ರ್ ಮನ್ಯಾಗ ಮಾಡಿದ ಅಡಿಗೆಲ್ಲ ಹಳಿಚಿ ನಾರಾತಿತ್ತು, ಅದು ಹೆಂಗೆ ಸುದ್ದ ಆತು? ಗುರುಗಳು ಬಂದಿಂದಾನೆ ಕೇಳಬೇಕು. ಅಮ್ಮನ ಊಟ ಹೆಂಗಾತಪ್ಪ? ಎಲ್ಲ ಶಿಸ್ತಾಗೈತಿ, ಶಿಸ್ತಾತು. ಊಟ ಏನೇನು ಮಾಡಿದಿ? ಮೊದಲು ತಿನ್ರಿಲ್ಲ ಹಿಗ್ಗಿ, ಹಿಗ್ಗಲ್ಲಪ್ಪ ಅದು ಹುಗ್ಗಿ. ಎಣ್ಣೆಗೆ ತಿನ್ನಿ ಹಿಪ್ಪಿನಕಾಯಿ. ಉಪ್ಪಿನಕಾಯಿ ಅಲ್ಲದ ಉಪ್ಪಿನಕಾಯಿ. ಮೂರನಾಗ ತಿನ್ನಿರ್ಲ ಏನು? ಗಿಪ್ಪ 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 ಅಲ್ಲದ ತುಪ್ಪ. ಅದನ್ನ ತಿನ್ ನೋಡ್ರಿ ಗುರುಗಳ. ಆದ್ರೂ ಅಡಿಗೆ ಭಾಳ ಸಿಹಿ ರುಚಿ ಆಗಿತ್ತವ್ರಿ. ಅದ್ರ ಬಾಯಿಂದ ಭಾಳ ಸೋರಾಗ್ತಿರ್ಬೇಕು ತುಪ್ಪ. ಎರಡು ಕಡೆ ಹೊಂಟಿತ್ರಿ. ಆದ್ರೆ ಒಂದು ಸಣ್ಣದೊಂದು ಅನುಮಾನ ರೀ. ಏನು? ಏನಿಲ್ರಿ, ಸೀನಾ ಪೌಡ್ರ್ ಮನ್ಯಾಗೆಲ್ಲ ಮಾಡಿದ ಅಡಿಗೆಲ್ಲ ಅಡಿಚಿ ನಾರಾತಿತ್ತು, ಅದು ಹೆಂಗೆ ಸುದ್ದ ಆತ್ರಿ? ರಮಣ, ಅಡಿಗೆ ಹಳಿಸಿದೆಲ್ಲ ಅವರ ಭಾವನೆಗಳು ಹೊಲಸಾಗಿದ್ದು. ಅವನು ಹಿಂದೂ, ಇವನು ಮುಸ್ಲಿಂ ಅಂತ ಇವರ ಭಾವನೆಗಳು ಹೆಂಗೆ ಹೊಲಸಾಗಿದ್ದು, ಹಂಗ ಭಾವನೆಗಳು ಹೆಂಗೆ ಸ್ವಚ್ಛ ಅದು ಹಂಗ ಅಡಿಗೆ ಸ್ವಚ್ಛ ಆಯ್ತು ನೋಡ್ರಿ ರಮಣ್ಣ. ಸ್ವಚ್ಛ ಆಯ್ತು ಅಂದ್ರೆ ಮನುಷ್ಯ ಜಾತಿ ಒಂದೇ, ಮೈಯಲ್ಲಿ ಹರಿಯಿತು ಕೆಂಪಾದ ರಕ್ತ ಒಂದೇ. ಅವನು ಇವನು ಜಾತಿ, ಅವನು ಜಾತಿ, ಅವನೊಂದು ಭೇದ ಭಾವನೆ ಮಾಡಬಾರದು. ತುಳಿಯುವುದು ಒಂದೇ ಜಲ, ಕುಡಿಯುವುದು ಒಂದೇ ನೀರು, ಹರಿಯುವುದು ಒಂದೇ ನೀರು ಅಂದ ಮೇಲೆ ಜಾತಿಯಲ್ಲಿ ಜಗಳವನ್ನು ಸೃಷ್ಟಿಸಿ ಮಾಡಬಾರ್ದು. ಒಂದೇ ಜಾತಿ ಎಂದು ತಿಳಿದು ಜೀವನ ಮಾಡಬೇಕು. ಅದೇ ಭಗವಂತನಿಗೆ ಕೊಡುವ ನಾವು ಕಾಣಿಕೆ. ತಂದೆ, ಶೀನಪ್ಪನವರ ಮನಿ ಪ್ರಸ್ತಾವ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಬುಟ್ಟಿ ತುಂಬ ಚಿನ್ನದ ನಾಣ್ಯ ಮಠಕ್ಕೆ ಕೊಡಲು ಬರುತ್ತಿರುವ ನೋಡ್ತೀನಿ. ಗೋವಿಂದ ಗುರುಗಳು, ನೀವು ಶರೀಫ್ ಸಾಹೇಬರು ಬಂಡಿ ಭಟ್ರು ಬಂದ ನಮ್ಮ ಮನಿ ಪ್ರಸ್ತಾವ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಾನಾದರೂ ಚಿನ್ನದ ನಾಣ್ಯವನ್ನು ತಂದೀನಿ. ಏನು ನಿಮ್ಮ ಮನೆ ಪ್ರಸ್ತಾವ ನೆರವೇರಿಸಿದ ಕೊಟ್ಟಿಗಾಗಿ ನಮ್ಮ ಮಠಕ್ಕೆ ಚಿನ್ನದ ದಾನದ ರೂಪವಾಗಿ ನೀವು ಹಣವನ್ನು ತಂದಿರುವಿರ? ತನ್ನಿ ಸೀನಪ್ಪ ಗೌಡ್ರಿ, ನೋಡಿ ಸೀನಪ್ಪ ಗೌಡ್ರಿ, ಈ ಲಕ್ಷ್ಮಿ ಬಹಳ ಚಂಚಲ ಚಿತ್ತದ ಲಕ್ಷ್ಮಿ. ಅಣ್ಣ ತಮ್ಮರಿಗೆ ಜಗಳ ಹಚ್ಚಕ್ಕಿ ಇದೇ ಲಕ್ಷ್ಮಿ ನೋಡಿ. ಅಷ್ಟೇ ಅಲ್ಲ, ದೇವರಿಗೆ ಜಾತ್ರೆ ಮಾಡ್ತೀವಿ ಅಂತ ಹೇಳಿ ಮನೆ ಅಡ್ಡಾಡದ ಪತ್ರಿಕೆಗಳನ್ನು ತಂದು ದೇವರಿಗೆ ಜಾತ್ರೆಗೆ ಉಪಯೋಗ ಮಾಡದ ಯಾರು ತಮ್ಮ ಬಾಳೆಗೆ ಉಪಯೋಗ ಮಾಡ್ತಾರೋ ಅವರ ನಾಯಿಯಾಗಿ ಹುಟ್ಟುತ್ತಾರಂತ ಒಂದು ಕೆಲವೊಂದು ಮಹಾತ್ಮರು ಹೇಳ್ತಾರ. ಅದೇ ಅಲ್ಲ, ಅದಕ್ಕೋಸ್ಕರ ಈ ಚಂಚಲ ಚಿತ್ತಿ ನಮಗೆ ಬೇಡ. ಯಾಕಂದರೆ ಈ ಚಂಚಲ ಚಿತ್ತದ ಲಕ್ಷ್ಮಿ ಬಿಳಿ ತೊಗಲಿನ ಹರಿದ ಹೆಣ್ಣುಗಳಿದ್ದಂತೆ ಈ ವಸ್ತು ನನಗೆ ಬೇಡ. ಇದನ್ನು ನಿಮಗಾಗಿ ಉಪಯೋಗ ಮಾಡಿ. ಗುರುಗಳ, ನಿಮಗೆ ಬ್ಯಾಡ ಅಂದ್ರೆ ದೊಡ್ಡ ಮನಸ್ಸು ಮಾಡ್ರಿ. ಇದ್ರಾಗ ಹಾಕ್ರಿ, ನಮಗೆ ಹೆಂಡ್ರ ಮಕ್ಕಳ ಭಾಳ ಅದಾರ. ರಮಣ, ಈ ಹಣ ತಗೊಂಡು ನೀ ಏನು ಮಾಡ್ಬೇಕಂತಿ? ಒಂದು ರಥ ತಗೋತೀನ್ರಿ, 5 ಕುದುರೆ ತಗೋತೀನ್ರಿ, ಒಬ್ಬ ಹೊಡ್ಯ ಅನ್ಕೊಂಡು ತಗೋತೀನ್ರಿ. ನಾ ಅದ್ರ ಮ್ಯಾಲ ಕುಂಡ್ರ ಕುಟ್ ರಮಣ, ನೀ ಕುದುರೆ ತಗೋದಾಗೋದಿಲ್ಲ, 4 ಕತ್ತಿ ತಗೋದ ಹಾಕತೀನಿ. ಶೀಲಪ್ಪ, ನೀನು ಬೆವರು ಸರಿಸಿ ದುಡಿದ ಹಣಪ್ಪ ಇದು, ಯಾರಿಗೂ ಸಲ್ಲತಕ್ಕದಲ್ಲ. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಗಳಿಗಲ್ಲ. ಅದಕ್ಕೋಸ್ಕರ ಈ ಹಣ ನೀವು ತೆಗೆದುಕೊಳ್ಬಿಡಿ. ಗಬಕನ ಮುಂದೆ ಬರ್ರಿ ಇನ್ನೊಂದಿಟ್ಟ. ಈಗ ಮಂದಿ ಯಾರು ಇಲ್ರಿ, ಗಬಕನ ನಿಮಗೆ ನಮಸ್ಕಾರ ಮಾಡ್ತಾನು, ಪಟಕನ ನನಗೆ ಆಶೀರ್ವಾದ. ಅಂದ್ರ ಮಂದಿ ನೋಡ್ತಿದ್ದಾರು ಅಂತೇಳಿ ಹಿಂಗನ್ನಿಂದ ಮಂದಿ ನೋಡ್ರೆ ನಿಮ್ಮ ಕಿಮ್ಮತ್ ಕಮ್ಮಿ ಆಕೈತೇನ? ಮಡಿವಂತ ಬ್ರಾಹ್ಮಣ್ರಿ ಊರಾಗ. ಅದಕ್ಕೆ ಅಂದ್ರ ಕರೆದ ನಮಸ್ಕಾರ ಮಾಡೋ ಸ್ವಾಮಿಗಳು ಮಾಡಿದೆ ನಮ್ಮನ್ನ. ಹೆಂಗಾರ ಮಾಡುದಪ್ಪ ಗುರುಗಳ, ನೀವೇನು ಕರಿಬ್ಯಾಡ್ರಿ,
ನಾನು ಬಂದು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೇನೆ ರೀ. ನೀವ ನನಗ ಆಶೀರ್ವಾದ ಮಾಡ್ರಿ. ರಮಣ, ಮೊದಲ ನಾ ಅನ್ನೋದು ಬಿಡಬೇಕು. ನೀನೇ ದೇವರೆಂದು ತಿಳಿದು ಜೀವನ ಮಾಡಬೇಕು. ನಾನೇ ಅಂಬುದು ಹೋಗಬೇಕು. ಅಂದ್ರೆ ನಿನ್ನ ಬಾಳಿ ಶುದ್ಧ ಆಕೈತಿ. ಅನ್ರಿ ಈಗ ಗುರುಗಳ ಭಕ್ತಿ ಭಾವದಿಂದ ನಾ ಅಂದ್ರೆ ಮಾತು ನೀವು ನಾನು ನಿಂದಿರಿಸ್ತೀರಿ, ಗೊತ್ತಾಗೈತಿ ನನಗೆ. ಅದಕ್ಕಾಗಿ ಹೃದಯ ತುಂಬಿ ನಿಮ್ಮ ಕಾಲು ಮುಟ್ಟ ನಾ ಬೇಡ ರೀ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ ರೀ. ಆ ಆಶೀರ್ವಾದ ನೀನೇ ನನ್ನ ಮಠಕ್ಕೆ ಶಿಷ್ಯನಾಗಿರುವಂತೆ ಏನೋ ತುಪ್ಪಾಯಿ ತಲೆಯಾಗೆಲ್ಲ. ಗುರುಗಳ ನಿಮ್ಮ ಕಾಲು ಮುಟ್ಟ ಅಂತಲಿ ಕಾಲಿಗೆ ನಮಸ್ಕಾರ ಮಾಡತ್ತೀನಿ. ನನಗೆ ಅದೇನೋ ಅರು ಉಂಟತಾರಿಲ್ಲ. ಜ್ಞಾನೋದಯ 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 ನಿಮ್ದೇನು ಗೊತ್ತಾಗಲಿಲ್ಲ ರೀ ನನಗೆ. ನಿಮ್ಮ ಕಾಲ ಮುಟ್ಟ ಅಂತಲೇ ನನಗೆ ಮಾಡಿದ ತಪ್ಪೆಲ್ಲ ಒಪ್ಕೋಬೇಕು ಅನ್ಸತ್ತೈತಿ. ಒಪ್ಕೊಂಡ್ರಿ ಬರಾಬರ ಒಪ್ಕೊಂಡು ಬಿಡ್ತೀನಿ ರೀ. ಹಾಂ ಗುರುಗಳ ನೀವು ಶರೀಫ್ ಸಾಹೇಬನ ಮೊದಲೇ ದಿವಸ ಊರಾಗ ಕರ್ಕೊಂಡು ಬರತ್ತಿರ್ಲೇ ರೀ. ಊರ್ವರೆಗೆ ನೋಡಿದವನ ನಾವು ಒಬ್ಬರಿ. ಹ್ಞೂ ರೀ, ಹಂಗೆ ಊರಾನ ಬಂದ ರಾಮಣ್ರಿಗೆಲ್ಲ ಹೇಳಿದವನು ನಾನ ರೀ. ಮತ್ತು ಶರೀಫ್ ಸಾಹೇಬ್ರನ್ನ ಯಾರು ಊರು ಬಿಡಿಸ್ರಿ ಹಚ್ಚಿದಿಲ್ರಿ. ಆ ಊರು ಬಿಡ್ಸಾಕಿ ಹೇಳಿದವನ ನಾನ ರೀ ಗುರುಗಳ. ಆಮೇಲೆ ರೀ ಶರೀಫ್ ಸಾಹೇಬ್ರ ಆ ಜಾತಿಯವರು ಈ ಜಾತಿಯವರು ಜಾತಿ ಸೃಷ್ಟಿ ಮಾಡಿದವನ ನಾನ ರೀ. ಹ್ಞೂ ರೀ, ಇಟ್ಟೆಲ್ಲ ಮಣ್ಣು ತಿನ್ನು ದಗದ ಮಾಡೇನ್ರಿಪ್ಪ. ತಪ್ಪಾಗಿತ್ತು, ಇನ್ನೊಂದ್ಸಲ ಇಂಥ ದಗದ ಮಾಡಂಗಿಲ್ರಿ. ಆಶೀರ್ವಾದ ಮಾಡ್ರಿ ರಮಣ. ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ, ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಬೆಳಕಿಂಡ್ಯಾಗ ನಿಂತ ನಮಸ್ಕಾರ ಮಾಡಬಾರ್ದಂತ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಹೆಸರನ್ನ ಇನ್ನೊಬ್ಬರಿಗೆ ಕತ್ತಿಲೆ ಕಿವ್ಯಾಗ ಹೆಸರು ಹೇಳಬಾರ್ದಂತ. ಏನಾಕತ್ರಿ ಕಿವ್ಯಾಗ ಹೇಳ್ರ? ಇವ್ ಹಾದ್ರ ಕೊಟ್ಟಿರ್ಬೇಕು, ಅದಕ್ಕೆ ಕತ್ತಿಲೆ ಇನ್ನೊಬ್ಬರು ಕಿವ್ಯಾಗ ಹೇಳ್ತಾನಂತ ಮಂದಿ ತಿಳ್ಕೊತಾರಂತ. ಯಪ್ಪ ತಪ್ಪು ಒಪ್ಪುಗಳಂತಲೇ ಇವ್ರೇನು ಮುಷ್ಕಿನಾಗ ಹಾಕಿ ಬಿಡ್ಯಾಕ ಐತಿರಲ್ಲ ನಮ್ಮನ್ನು. ಚಂದ ಆತಿದ್ದಾಗ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಹೊರಸಲು ಹೊರಗೆ ಬಂದ ನಿಂತ ನೀನೇ ದೇವರ ಎಂದು ನಮಸ್ಕಾರ ಮಾಡಬೇಕಂತ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಇವರೇ ನಮ್ಮ ತಂದೆ ತಾಯಿಗಳು ಅಂತೇಳಿ ಎದೆ ತಟ್ಟಿ ಹೇಳಬೇಕತ್ತಂತ. ಜನ್ಮ ಕೊಟ್ಟ ತಂದೆ ತಾಯಿಗಳು ಇವರೇ ಅಂತ ಹೇಳಬೇಕಂತ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಹೆಸರು ಹೇಳ್ಬೇಕ್ರಿ, ಇವ್ರ ಅಂತ ಹೇಳ್ಬೇಕ್ರಿ. ಇವರೇ ಅಂತ ಹೇಳಬೇಕ, ಹೆಸರು ಹೇಳಬೇಕು, ಇವರೇ ನಮ್ಮ ತಂದೆ ತಾಯಿಗಳು ಅಂತ ಹೇಳ್ಬೇಕ. ಆತಡ್ರಿ, ಇನ್ಮೇಲೆ ಅದನ್ನ ಮಾಡ್ತೇನ್ರಿಪ್ಪ. ಯಾರು ಕೇಳ್ರು ಬೇಕಾದವ್ರು ಕೇಳ್ನು ನಾ ಗೋವಿಂದ ಗುರುಗಳ ಕಾಲಿಗೆ ನಮಸ್ಕಾರ ಮಾಡತ್ತೇನ್ರಿಪ್ಪ. ನಾ ಅನ್ನಂಗಿಲ್ಲ, ನಾ ಅಂದ್ರೆ ಹೊಳ್ ನಿಂದ್ರಿಸ್ತಾರು. ನಾನು ಮಣ್ಕೊಂಡವ್ರೆಲ್ಲ ಕಣ್ ತೆರೆದು ನೋಡ್ರಿ. ಆಶೀರ್ವಾದ ಮಾಡಿ. ರಾಮನ ನಡೀರಿ, ಮಠಕ್ಕೆ ನಡೀರಿ. ಇನ್ನ ಐತಿ ಗಪ್ರಿ ನಂದು. ಐತ್ರಿ ಶರೀಫ್ ಸಾಹೇಬ್ರ, ಮುಂದೆ ಬರ್ರಿ ಅಂತ ನೋಡ್ರಿ. ಈ ಗೋವಿಂದ ಗುರುಗಳಿಗೆ ಬಂಡಿ ಪಟ್ಟಿಗೆ ಜಗಳ ಹತ್ತಿರ್ಲ, ಅದೇನು ಜಗಳ ಒಟ್ಟ ಹತ್ತಿದಿಲ್ರಿ. ಹಂಗಿಂಗೆ ಬ್ರಾಹ್ಮಣರು ತಲೆಯಾಗೆಲ್ಲ ಸುಳ್ಳು ಹೇಳಿ ಅದೇಳಿ ಇದೇಳಿ ಅಣ್ಣ ತಮ್ಮರಿಗೆ ಜಗಳ ಹಚ್ಚಿದವನ ನನ್ನ ರೀ. ಮತ್ತು ಇವ್ರ ಆಸ್ತಿಯನ್ನು ಪಾಲು ಹಾಕಿದಿಲ್ರಿ, ಅದನ್ನು ಮಾಡತ್ ಹೇಳಿದವನ ನಾನ ರೀ. ಮತ್ತು ಬಂಡಿ ಪಟ್ರಿಗೆ ನಿಮ್ಮನ್ನು ಊರು ಬಿಡಿಸ್ರಿ ಅಂತ ಹೇಳಿ ಬೀಜ ಬಿತ್ತಿದವನು ನಾನ ರೀ. ಬಂಡಿ ಭಟ್ರು ಪಾಪ ಅವನು ಈರಿ ನಮ್ಮ ಮಠದಾಗ ಶಿಷ್ಯ ಹತ್ತಿದ್ರಿ. ನಮ್ಮಂತ ಮಡಿವಂತರ ಗತಿ ಏನಂತ ಹೇಳಿ ಕೇರಿಂದ್ರಿ. ಅವ್ರ ತಲೆಯಾಗಿಲ್ಲ ಸಲ್ಲದು ಹೇಳಿ ನಿಮ್ಮನ್ನು ಒದ್ಯಾಕ ಹಚ್ಚಿದವನು ನಾನ ರೀ. ಅವ್ರೇನು ಒದಿತಿದಿಲ್ರಿ, ಹಿಂದಿನತ್ತು ಒದಿರಿ ಅನ್ನೋನ ನಾನ ರೀ. ನೋಡ್ರಿಪ್ಪ, ಆ ಜಾತಿ ಈ ಜಾತಿ ಅದು ಭೇದ ಭಾವ ಮಾಡಿ ಇನ್ಕತನ ಏನೋ ಮಂತ್ ತಿನ್ನು ದಗದ ಮಾಡೇನ್ರಿ. ಇನ್ನು ಮ್ಯಾಲೆ ನಿಮ್ಮನ್ನು ಮುಟ್ಟೆ ನಮಸ್ಕಾರ ಮಾಡ್ತಾನೆ. ಮೈಲಿಗಿಲ್ಲ ಏನಿಲ್ಲ, ನುಸ್ತಾ ಮಡಿರಿ. ನನಗೆ ಆಶೀರ್ವಾದ ಮಾಡ್ರಿಪ್ಪ.
ಇಷ್ಟೆಲ್ಲ ತಪ್ಪು ಮಾಡ್ಯಾನಂದ್ರೆ ತಪ್ಪಿಗೆ ಒಂದು ಏನಾರ ಶಿಕ್ಷೆ ಆಗ್ಬೇಕಲ್ರಿ. ನೋಡ್ರಮ್ಮಣ್ಣ, ಹಾಂ ನಿನ್ನ ತಪ್ಪು ಎಲ್ಲ ಒಪ್ಕೊಂಡದಿ, ಹಾಂ ಅದಕ್ಕೋಸ್ಕರ ನನ್ನ ಮಠದಲ್ಲಿ ನೀನೇ ಕಾಯಂ ಶಿಷ್ಯ ನೋಡು. ಆತ್ರಿ ಗುರುಗಳ ಶರೀಫ್ ಸಾಹೇಬ್ರ, ಇನ್ನು ಮೇಲೆ ಈ ಊರಾಗ ಆ ಜಾತಿ ಈ ಜಾತಿ ಅನ್ಲಾರ್ದ ಎಲ್ಲ ಒಂದ ಅನ್ಕೊಂಡ್ ಏಕಲ್ಲ ಹಜಾರ್ನಾಮ್ ಅನ್ಕೊಂಡು ನಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಅಂದ್ರೆ ಬ್ರಾಹ್ಮಣ ಅಲ್ಲ ಒಳ್ಳೆ ಮನುಷ್ಯಾಗಿ ಈ ಊರಾಗ ಬಾಳ್ತನಂತೇಳಿ ನನಗೆ ಆಶೀರ್ವಾದ ಮಾಡಿ. ಅಷ್ಟು ಮಾಡ್ರಿ ಅಂದ್ರೆ ನೀವು ಊರ ಒಳಗೆ ಒಳ್ಳೆಯವ್ರು ನಿಮ್ಮಂಥವ್ರು ಯಾರು ಇರಂಗಿಲ್ಲ. ಗಪ್ಪನ ಮಠದಾಗ ಕಸ ಬಿದ್ದೈತೆ ಅಂತ ಹುಡುಗಾಕ್ ಹೋಗ್ಕೊಂಡ್ರಿ. ಹೋಗಿ ಬರ್ಲ್ರಿ. ಹೇ ರಮಣ, ಅದನ್ನ ತಗೊಂಡು ಹೋಗ, ತಂಬಿಗೆ ತಗೊಂಡು ಹೋಗ. ಅಯ್ಯಪ್ಪ ಚರಿಗಿರಿಯಾ. ಹಾ, ಯಾವತ್ತು ಮಡಿ ಮಡಿ ಅಂತ ಅಂತಿದ್ರಲ್ಲ, ಅದನ್ನ ತೊಗೊಂಡು ಹೋಗ್ರಿ. ಶರೀಫ್ ಸಾಹೇಬ್ರ, ಅದು ನನ್ನ ಕೈಯಾಗ ಕೂಯ್ತು ಅನ್ಕೊಡ್ರಿ, ಮತ್ತೆ ಚೇ ತೂತು ನೀವು ಅವ್ರ ನಾವು ಮತ್ತೆ ಹಿಂಗೆ ಆಗಿ ಹೇಳ್ತೈತ್ರಿ. ಅದು ನಿಮ್ಮ ಪಾದಕ ಅಲ್ಲೇ ಇರ್ಲಿ. ಹೇ ರಮಣ್ಣ, ಇನ್ಕತನ ಅದನ್ನ ಇದಕ್ಕೆ ಉಪಯೋಗ ಮಾಡ್ತಿದ್ದಿ. ಹೌದೌದು. ಇನ್ನು ಅದನ್ನ ಇದಕ್ಕೆ ಉಪಯೋಗ ಮಾಡಕ್ಕೆ ತಕ್ಕೊಂಡು ಹೋಗ ಅದನ್ನ. ಎಲ್ಲ ಬುದ್ಧಿ ಕಲಿಸ್ಬಿಟ್ರಿ ಆ ಗುರುಗಳ. ಅದೇ ಒಂದು ಅನ್ಕೊಂಡು ಇದನ್ನ ಇದಕ್ಕೆ ಉಪಯೋಗ ಮಾಡ್ತಾನ್ರಿ ಏನು. ಆಯ್ತು. ಸರಿಪಾ, ಇವತ್ತಿನ ದಿವಸ ನನಗೆ ಶರಾಯಿ ಕುಡಿಬೇಕೆಂಬ ಹಂಬಲ ಆಗ್ತಿರುವುದು ಮಗ. ಮಠದಲ್ಲಿರ್ತಕ್ಕಂಥ ತೀರ್ಥವನ್ನಾದರೂ ತೆಗೆದುಕೊಂಡು ಬರ್ತೀಯಾ? ಆಗ್ಲಿ ತಂದೆ, ತಾವು ಹೇಳಿದಂತೆ ಮಠದಲ್ಲಿದ್ದಂಥ ತೀರ್ಥವನ್ನು ತೆಗೆದುಕೊಂಡು ಬರ್ತೇನೆ. ಹೋಗಿ ಬಾಸಿಯಪ್ಪ. ರೇ 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 ರಾ. ರೇ 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 ರಾ. ರೇ 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 ರಾ. ರೇ 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 ರಾ.
ಹಸನಾದ ಮ್ಯಾಲಕ್ಕೆ ಕಲರೆ ಹಸನಾದ ಮ್ಯಾಲಕ್ಕೆ ಕಲರೆ ಶಿಶುಗಳ ಸರಿಪ ಮಠದಲ್ಲಿ ಇನ್ನಷ್ಟು ತೀರ್ಥವನ್ನಾದರೂ ತೆಗೆದುಕೊಂಡು ಹೋಗೋ ಮಗ. ಏನು ತಂದೆ, ಮಠದಲ್ಲಿದ್ದಂಥ ತೀರ್ಥವೆಲ್ಲ ತೀರಿ ಹೋಯ್ತು ಗುರುದೇವ. ಏನು ಸರಿಪ, ಮಠದಲ್ಲಿರತಕ್ಕಂಥ ತೀರ್ಥವೆಲ್ಲ ತೀರಿ ಹೋಯ್ತಿ. ಹೌದು ತಂದೆ, ಆದರೆ ನನಗೆ ಕುಡಿಯಬೇಕೆಂಬ ಹಂಬಲ ತೀರಿಲ್ಲ ಮಗ, ತೀರಿಲ್ಲ. ಹೋಗು ಹೋಗು ಹೋಗು, ಹೆಣ್ಣು ತೆಗೆದುಕೊಂಡು ಬರ. ತಂದೆ, ಇದುವರೆಗೆ ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ದಹಿ ಎಂದು ಕೈ ಬಿಡ್ಡಿಲ್ಲ. ಹೇಳು ತಂದೆ, ಸರಿಪ, ನಿನಗೆ ಕುಡಿಯಲು ತೀರ್ಥವನ್ನು ಯಾರ ಹತ್ರ ಹೋಗಿ ತರಬೇಕು ಹೇಳು ಗುರುದೇವ. ಮನುಷ್ಯರನ್ನು ಹೊತ್ತು ತೀರ್ಥವನ್ನು ತೆಗೆದುಕೊಂಡು ಬಂದರೆ ನಾನು ತೆಗೆದುಕೊಳ್ಳುವುದಿಲ್ಲ ತಂದೆ. ಹೌದು ಸರಿಪ, ಪಾರಮಾರ್ಥ ಎಂಬುವ ತಾಯಿ ಎದೆ ಹಾಲು, ಲೌಕಿಕ ಎಂಬುದು ಹಳಿಸಿದ ಹಂಬಲಿದ್ದ ಹಾಗೆ. ನೋಡಿ ಸರಿಪ, ಶಿರೋಳು ಗ್ರಾಮದಲ್ಲಿ ದ್ಯಾಮೋನು ಕುಣಿಸ್ಯಾರ. ಆ ದ್ಯಾಮೋನ ಹತ್ತಿರ ನೀನು ತೀರ್ಥವನ್ನು ತೆಗೆದುಕೊಂಡು ಬಂದರೆ ಮಾತ್ರ ನಾನು ಕುಡಿತೀನಿ ಮಗ. ಏನು ತಂದೆ, ಕಟ್ಟಿಗೆ ಮೂರ್ತಿ ದ್ಯಾಮೋನ ಹತ್ತಿರ ಹೋಗಿ ತೀರ್ಥವನ್ನು ತರಬೇಕೇನು ತಂದೆ? ಹೌದು ಸರಿಪ. ಆಗಲಿ ಗುರುದೇವ, ಆ ತಾಯಿ ನಾನು ಕೇಳಿದರೆ ಕೊಡಬೇಕಲ್ಲ ತಂದೆ. ತಾಯಿ, ಆ ತಾಯಿ ಮಕ್ಕಳಿಗೆ ಇಲ್ಲ ಅಂತಾಳನು. ನೀನು ಬೇಡಿದರೆ ಆ ತಾಯಿ ಕೊಡುತ್ತಾಳೆ. ಹೋಗು, ಭಕ್ತಿಯಿಂದ ಅವಳನ್ನು ಕೇಳಿಕೋ. ಆ ತಾಯಿ ಇಲ್ಲ ಅಂತಾಳನು. ಆಗಲಿ ತಂದೆ, ನಾನಾದರೂ ಗುಂಡಿಗೇರಿ ಗ್ರಾಮಕ್ಕೆ ಹೋಗಿ ಆ ಮಹಾಶಕ್ತಿ ದ್ಯಾಮೋನ ಹತ್ರ ನಿಮಗೆ ಕುಡಿಯಲು ತೀರ್ಥ ತರ್ತೇನೆ. ಆಯ್ತು ಸರಿಪ. ಜೈ ಜಗದೀಶ್ವರಿ. ತಾಯಿ, ದ್ಯಾಮವ್ವ ತಾಯಿ, ನನ್ನ ಮಗ ಶರೀಫ ನಿನ್ನ ಹತ್ತಿರವನ್ನು ತೀರ್ಥವನ್ನಾದರೂ ಕೇಳಲು ಬರುತ್ತಿರಬಾರದು. ಅವನು ಕಾಪಾಡುವ ಭಾರ ನಿನ್ನೆನೆ ಕೂಡಿದೆ ತಾಯಿ, ನಿನ್ನೆನೆ ಕೂಡಿದೆ. ಜೈ ಜಗದೀಶ್ವರಿ, ಜೈ ಶಂಕರಿ. ನನ್ನ ಗೋವಿಂದ ಗುರುನಾಥ ಹೇಳಂತೆ ನಾನಾದ್ರೂ ಗುಂಡಿಗೇರಿ ಗ್ರಾಮಕ್ಕೆ ಬಂದಂತಾಯಿತು. ಆದ್ರೆ ಊರ ಅಗಸಿ ಬಾಗಿಲಲ್ಲಿ ಮಹಾಶಕ್ತಿ ತಾಯಿ ಕಟ್ಟಿಗೆ ಮೂರ್ತಿ ದ್ಯಾಮವ್ವ ಕೂತ್ರಳಲ್ಲ. ತಾಯಿ ಜಗನ್ಮಾತ, ಜಯ ನೀಡು ತಾಯಿ ಜಗದೀಶ್ವರಿ. ಈ ಮಗನ ಭಕ್ತಿಗೆ ಮೆಚ್ಚಿ ನನ್ನ ಗುರುನಾಥನಿಗೆ ಕುಡಿಯಲು ತೀರ್ಥ ಬಯಲು ಏನಾದ್ರೂ ಆಶೀರ್ವದಿಸು ತಾಯಿ, ಕಾಪಾಡೆ ಶಿವಶಂಕರೇ ತಾಯಿ, ಕಾಪಾಡೆ ಜಗದೀಶ್ವರೇ.
ಆಹಾ ತಂದೆ ಗೋವಿಂದ ಗುರುನಾಥ ಹೇಳಿದಂತೆ ತಾಯಿ ಬೇಡಿದ ಮಕ್ಕಳಿಗೆ ಬೇಡಿದ ಕೊಡುವಂತ ಮಹಾಶಕ್ತಿ ಕಟ್ಟಿಗೆ ಮೂರ್ತಿ ದ್ಯಾಮವ್ವ ಇಂದು ನನ್ನ ಭಕ್ತಿಗೆ ಮೆಚ್ಚಿ ತನ್ನ ಮೂಗಿನಲ್ಲಿರುವ ಈ ನಂತನ ಕೊಟ್ಟಳಲ್ಲ. ಧನ್ಯನಾದೆ ಜಗನ್ಮಾತ, ಧನ್ಯನಾದೆ ತಾಯಿ. ಓಹೋ, ಈ ನಂತರ ಒಯ್ದು ನಾನೇನು ಮಾಡಲಿ? ಇಲ್ಲೇ ಕಲಾಲ ಪ್ರಸಾರ ಬಂದ ಈ ನಂತರ ಅದ್ರ ಒತ್ತೆ ಇಟ್ಟು ನನ್ನ ಗುರುನಾಥನಿಗೆ ಕುಡಿಯಲು ತೀರ್ಥ ಒಯ್ದ್ರಾಯ್ತು. ಯಾಕೋ ಮಳಿ ಬೆಳಿ ಕಮ್ಮ ಆಯ್ತೈತಿವ, ಯಾಕಾಡಿ ಕಂತರ್ತಿ ತೆರಿಯವ ನಮ್ಮವ್ವ. ಅಪ್ಪ ಅವಾಗ ಈ ಬತ್ತಿನ ಹಚ್ಚುವ ನೀವು. ಮತ್ತ ಗುಡಿಗೆ ಯಾಕೋ ಭಕ್ತರ ಕಮ್ಮಾಗ್ತಾರ ತಾಯಿ. ಯಾಕಡಿ ಕಂತ ತೆರಿತಿ ತೆರಿಯವ. ಮತ್ತ ಈ ಸಣ್ಣ ಸಣ್ಣ ಭಕ್ತರು ಬೇಡ ಇವ, ದೊಡ್ಡ ದೊಡ್ಡವ್ರು ಹೆಂಗಂದ್ರ 500, 1000 ಬೆಳ್ಳಿ ಬಂಗಾರ ಇಂಥ ಬೇಡ್ಕೊಳ್ಳು ಭಕ್ತರು ಬರ್ಲಿ. ಅಪ್ಪ ಅವ ಕುಕ್ಮ ಹಚ್ಚುವ ನೀವು ಹಂಗ ಹೇಳತ್ತೀವಿ ನಾವು. ಮತ್ತ ಗುಡಿಗೆ ಹೋಳಿಗೆ ಭಕ್ತರು ಯಾರು ಬೇಡ ಇವ, ಒಟ್ಟ ಕಡ್ಬ ತರಾರು ಬರ್ಲಿವ, ತುಪ್ಪದಾಗ ಅದು ಹುರಿದಿರ್ತಾರು, ತಿಂದ್ರೆ ಹೆಡ್ಕ ಪಡ್ಕ ಹೊಳ್ಯಾಡಂಗಿಲ್ಲಿವ. ಅಪ್ಪ ಅವಾಗ ಹೂವಿನ ಮಾಲಿನ ಏನು ಒಟ್ಟ ಊದ್ಕಡ್ಡಿ ಬೆಳಗುಡ್ದ ಭಕ್ತ ಬಂದ್ರೆ ಹೆಂಗ ಇರ್ಬೇಕಿವ, ಅದು ಹಂಗ ನಮ್ಮವ್ವ. ಏಯ್ ಪೂಜಾರಿ, ಏಯ್ ಬಾರ್ಲೆ ಇಲ್ಲಿ.
ಏನು ಮಾಡ್ಲಿ ಅವನು? ಪೂಜಾರಿ, ಈ ದೇವಸ್ಥಾನದ ಬಾಗಿಲು ಕೀಲಿಕ ಯಾರ ಹತ್ರ ಇರುತ್ತೆ? ಆಯಿ ಅವ್ರಿ, ನನಗೆ ಗೊತ್ತಾಗ್ತದೆ. ಪೂಜಾರಿ ನಾನರಿ, ಊದಕಡ್ಡಿ ಇದರಿ. ಇದನ್ನ ಹಿಂಗ ಮಾಡಿ ತಗೋರಿ. ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದ್ದೀವೋ? ವಾಲ್ರಿ ಇದನ್ನ ದೇವಸ್ಥಾನದ ಕೀಲಿಕ ಯಾರ ಹತ್ರ ಇರುತ್ತೆ? ನಿಮ್ಮದ ಮೋಟ್ರ್ ಕೀಲಿಕ್ ಆಗತ್ತೇನ್ರಿ? ಅವನ ಬೇಡ್ಕೋರಿ, ಎಲ್ಲರ ಬಿದ್ದಿದ್ರೆ ಸಿಗ್ತೈತ್ರಿ. ಕೂಡು ಪೂಜಾರಿ, ಕಿವಿ ಕೇಳ್ತಾವನು ನೀನು? ದೇವಸ್ಥಾನದ ಕೀಲಿಕ ಯಾರ ಹತ್ರ ಇರುತ್ತೆ? ನಿಂದಿರ್ರಿ, ಹೇಳ್ತೇನ್ರಿ. ಸಾಹೇಬ್ರ, ನಾನು ಎರಡು ಕಿವಿ ಕೇಳಂಗಿಲ್ರಿ. ಏನಿದ್ರು ನಮ್ಮದು ಸೊನ್ನೆ ಮ್ಯಾಲ ರೀ. ಇಲ್ಲಿ ಅವ್ನು ಗಂಟೆ ಬಿದ್ಲಿ ಕಿವುಡು ಪೂಜಾರಿ. ಹಾಂ ರೀ. ದೇವಸ್ಥಾನದ ಕೀಲಿಕ ಯಾರ ಹತ್ರ ಇರುತ್ತೆ ಅಂದೆ? ಓ, ಅವನು ಗುಡಿ ಬಾಗಲಿ ಕೀಲಿ ಅನ್ರಿ? ಕೀಲಿ ನನ್ನ ಹತ್ಕ ಐತಿರ್ಲಿ. ಎಲ್ಲೈತೋ? ನನ್ನ ಹತ್ಕ ಐತಿರ್ಲಿ. ಹಾಗಾದ್ರೆ ದೇವಿಯ ಮೂಗಲಿರ್ಬಣ ಅಂತಲ್ಲಿಟ್ಟಿರುವೆ? ದೇವಿಯ ಮೂಗಲಿರ್ಬಣ ಅಂತಲ್ಲಿಟ್ಟಿರುವೆ ಅಂದೆ? ಅವ ಎಲ್ಲ ಕೊಡ್ತಾರ್ರಿ, ಮೂಗನ ಕಿತ್ತು ಕೊಡಂಗಿಲ್ರಿ. ಕಿವುಡು ಪೂಜಾರಿ, ಆ ದೇವಿ ಮೂಗೋದು ನಾನೇನು ಮಾಡ್ಲು? ದೇವಿಯ ಮೂಗಲಿರ್ಬಣ ಅಂತಲ್ಲಿಟ್ಟಿರುವೆ? ಓ, ನಂತ ಕೇಳತ್ತಿರ್ಬೇಕಪ್ಪ ಸಾಹೇಬ್ರ. ಅವನ್ ಮುಗಿನ್ಯಾಗ ಐತ್ರಿ, ನನ್ನ ಮುಗಿನ್ಯಾಗ ಇರ್ತೈತೇನ್ರಿ? ಅವನ್ ಮುಗಿನ್ಯಾಗ್ರಿ. ಅದ ಎಲ್ಲೈತಂದೆ? ಅವನ್ ಮುಗಿನ್ಯಾಗ್ರಿ. ಪೂಜಾರಿ, ಎಲ್ಲೈತಿ? ತೋರಿಸ್ತೀನಿ ಬರ್ಲಿ. ಎಲ್ಲೈತಿ? ಬರ್ರಿ, ತೋರಿಸ್ತೀನಿ ಬರ್ರಿ. ಯಾರು ಕೊಟ್ಟಾರು? ಯಾರು ಹೋದಾರ? ನೀ ಅದು ಓದೇನಪ್ಪ? ಓಡಿ ಅದು ಅವನು. ಯವ್ವ ಸಾಹೇಬ್ರ, ನಾ ಪೂಜೆ ಮಾಡಿ ಬಾಗಲ ಇಕ್ಕಾಗ ಅವನು ಮುಗಿನಾಗ ಇರ್ತೀರಿ. ಈಗ ಎಲ್ಲಿ ಹೋಗ್ಯದ? ಕಿವುಡು ಪೂಜಾರಿ, ದೇವಸ್ಥಾನದ ಬಾಗಲು ಕೀಲಿಕಾಯ ನಿನ್ನ ಹತ್ತಿರ ಇರುವಾಗ ದೇವಿ ಮೂಗಲಿರ್ಬಣ ಅಂತಲ್ಲಿ ಹೋಗುತ್ತೋ? ಹಂಗಾಗೈತ್ರಿ. ಎಲ್ಲಿಟ್ಟದೆ ದೇವಿ ಮೂಗಲಿರ್ಬಣ ಅಂತನೋ? ಸಾಹೇಬ್ರ, ನಂತದು ತುಡು ಮಾಡೋ ಪೂಜಾರಿ ಅಲ್ರಿ. ಗುಡಿಗೆ ಬರ್ತೈತಿರ್ಲಿ. ಕಿಚಡಿ, ಕಡಬ, ಹುಗ್ಗಿ, ಹೋಳ್ಗಿ, ಉದಿನ ಕಡ್ಡಿ, ಉಪ್ಪಿನಕಾಯಿ, ಎಣ್ಣೆ ಅಂತ ತುಡು ಮಾಡವ್ರಿ ನಾರಿ. ನಿಜ ಹೇಳು, ಎಲ್ಲಿಟ್ಟಿರ್ಬೇ ದೇವಿಯ ಮೂಗಲಿರ್ಬಣ ಅಂತನೋ? ಸಾಹೇಬ್ರ, ಕರೆ ಹೇಳ್ತೀನಿ ರೀ. ಅವನ್ ಮುಗಿನ ನಂತ ನೋಡಿ ತಗೊಂಡೇ ಇಲ್ರಿ. ತಗೊಂಡಿದ್ರೆ ಎಲ್ಲಿ ಹೋಗ್ತು ದೇವಿ ಮೂಗಲಿರ್ಬಣ ಅಂತ? ಯಾವ ಬರ್ರಿ ಯಾರೋ ನೀನು? ಯಾಕೆ ಬಂದೆ? ಆ ಕಿವುಡು ಪೂಜಾರಿ ದೇವಿಯ ಮೂಗಲಿರ್ಬಣ ಅಂತನ್ನು ತುಡುಗು ಮಾಡಿದಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಹೊಡಿತಾ ಇದ್ದೇನೆ. ನೋಡ್ರಿ ಸಾಹೇಬ್ರ, ದೇವಿಯ ಮೂಗಲಿರ್ಬಣ ಅಂತನ್ನು ನೀನೇ ಒಯ್ದು ಆ ಪೂಜಾರಿ ಮೇಲೆ ಬರುವಂತೆ ಮಾಡಿರುವೇನು? ನಾನಂತ ತುಡುಗು ಮಾಡಿಲ್ರಿ ಸಾಹೇಬ್ರ. ಶರೀಫ್ ಸಾಹೇಬ್ರು ನಂದು ತಗೊಂಡ್ ಬಂದ ಕಲಾಲ ಪರಸಪ್ಪನ ಅಂಗಡಿಯಾಗ ಒತ್ತಿ ಇಟ್ಟಿದ್ರು ಸಾಹೇಬ್ರ. ಅದನ್ನ ಅವ್ರ 4 ರೂಪಾಯಿಗೆ ಇಟ್ಟಿರಿ, ನಾ 5 ರೂಪಾಯಿ ಕೊಟ್ಟು ಬಿಡ್ಕೊಂಬ ಸಾಹೇಬ್ರ. ಸಾಹೇಬ್ರ, ಒಂದ ಮಾತಾಡ್ತೇನ್ರಿ. ಅವನ್ ಮುಗಿನ ನನ್ ತುಡುಗು ಮಾಡ್ಕೊಂಡು ಹೋಗಿ ಮತ್ತೆ ಸಾಹೇಬ್ರಿಗೆ ಕೈ ಮಾಡಿ 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 ಮಾತಾಡ್ತಿ.
ಸುಮ್ಮ ಬಂದು ಸ್ವಾಮಿ ಮಾಡಿ ಹೋಗೋದು ಬಿಟ್ಕೊಟ್ಟು ಸಾಹೇಬ್ರ ಇವನು ಹ್ಯಾಂಟ್ ಕೈ ಹ್ಯಾಂಟ್ ಕಾಲ ಎತ್ತರ ಗಡ್ಡ ಎತ್ತರ ಮೀಸಿ ಇವನಿಲ್ಲಿ ಕಾಲ ಅಂತರ ಮಾಡಿ ತೂಗ ಹಾಕಿರಿ ಸಾಹೇಬ್ರ ಅಂದಾಗ ನಿನಗೆ ಬುದ್ಧಿ ಬರ್ತೈತಿ ನಿನಗೆ ಪೂಜಾರಪ್ಪ ನೋಡಿ ಬೆಕ್ಕಿ ನೀರು ಬೇಡಿ ಕಿವಿಡಿ ಬೇಡಿ ನಾ ತುಡುಗ್ ಮಾಡಿಲ್ಲ ದಾಮಾಯಿ ನಂತ ಶರೀಫ್ ಸಾಹೇಬ್ರು ತಗೊಂಡು ಬಂದ ಕಲಾಲ ಪರಸಪ್ಪನ ಅಂಗಡಿಯಾಗ 5 ರೂಪಾಯಿಗೆ 4 ರೂಪಾಯಿಗೆ ಒತ್ತಿ ಇಟ್ರು ನಾ 5 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡ್ ಬಂದನು ಎಬಡಿ ಏಯ್ ಹ್ಞೂ ರೀ ಹಂಗಾಗೈತಿ ಯಾರು ಅವನು ಶರೀಫನಂದ್ರೆ ಎಲ್ಲಿರ್ತಾನೆ ಅವನು ಎಲ್ಲಿರ್ತಾನೆ ಆ ಶರೀಫ ಅವ್ ಎಲ್ಲಿರ್ತಾನೆ ನನಗೆ ಏನು ಗೊತ್ತ್ರಿ ಸಾಹೇಬ್ರ ಅವ್ರದ್ದೇನು ಒಂದೇ ಮೆಟ್ಟ ಅನ್ರಿ ಅವನು ಎಲ್ಲೇ ಇದ್ರು ಇಲ್ಲಿ ಕರ್ಕೊಂಡು ಬಾ ಹೋಗು ಈ ಕಡೆ ಬರಾಕತ್ತಾರ ನೋಡು ಸಾಹೇಬ್ರ ಶರಣು ಯಾರಿಗೆ ಶರಣು ಸಾಹೇಬ್ರು ನೀವು ಮಾಡಿದ ಗಣಂತಗಾರಿ ಕೆಲ್ಸಕ್ಕೆ ನಾನು ಹಿಡ್ಕೊಂಡು ಕೂತಾರ ಬರ್ರಿ ಯಾರೋ ನೀನು ನಿಮ್ಮನ್ನು ನೀವು ಯಾರೆಂದು ತಿಳಿದುಕೊಂಡವರು ನಾನು ಅವನೇ. ಈ ಜನರು ಶರೀರಕ್ಕೆ ಶರೀಫ ಎಂದು ಕರೀತಿರುವರು. ತಮಗೇನು ಅನಿಸುತ್ತದೆ ಅದನ್ನೇ ಕರೆಯಿರಿ. ಏನು ಕೆಲಸ ಮಾಡ್ತೀಯ? ಈ ದೇಹ ಎಂಬ ಊರಲ್ಲಿ ಬಿಟ್ಟು ಬಿಡದ ಸಂದಿಗೊಂದಿ ಕಸವನ್ನು ಹುಡುಗುತ್ತೇನೆ. ಈ ಎದೆಯ ಹೊಲವನ್ನು ಹರಗುತ್ತೇನೆ. ಇಲ್ಲಿ ಬೆಳೀತಿರುವ ಕಾಮ ಕ್ರೋಧ ಎಂಬ ಕಂಟಿ ಕಾವಲುಗಳನ್ನು ಕಡಿದು ಚೆಲ್ಲುತ್ತೇನೆ. ಏನಾದರೂ ಸಂಸಾರದಲ್ಲಿ ತಾರುತೂರು ಕೆಲಸ ಬಿದ್ದರೆ ಕೂಡಲೇ ಹೊರಗಿನ ಶಿಶುನಾಳಕ್ಕೆ ಬರ್ತೇನೆ ಸಾಹೇಬರೇ. ಹೊರಗಿನ ಶಿಶುನಾಳ ಒಳಗಿನ ಶಿಶುನಾಳ ಏನು ಹೇಳ್ತಾ ಇದ್ಯಾ? ಈ ದೇವಿಯ ಮೊಗಲಿರುವನಂತನ್ನು ನೀನೇ ವೈದ್ಯ ಅಂತ ಹೇಳ್ತಾ ಇದ್ರೆ ನಿಜವೇನು? ತಾಯಿನ ಕೊಟ್ಟಳು. ಏನು ಈ ತಾಯಿ ಕೊಟ್ಟಳ? ಹೌದು ಸಾಹೇಬ್ರೆ. ಅದು ಹೇಗೆ ಕೊಟ್ಟಳು? ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನು ಕುಡಿಸುವಾಗ ಹೇಗೆ ಸೆರಗ ಮರೆ ಮಾಡಿ ಕುಡಿಸುವಳು ಹಾಗೆ ತಾಯಿ ನನಗೆ ಮುಚ್ಚಿಕೊಟ್ಟಳು. ಆ ತಾಯಿ ಮುಚ್ಚಿಕೊಟ್ಟದ್ದನ್ನು ನಿನಗೆ ಹೇಗೆ ಬಿಚ್ಚೇಳಲು ಹುಚ್ಚ? ಏನು ಈ ಜೀವವಿಲ್ಲದ ಕಟ್ಟಿಗೆಯ ಮೂರ್ತಿ ನಿನಗೆ ಸೆರಗು ಮರೆ ಮಾಡಿ ನಂತು ಕೊಟ್ಟಳ? ಹೌದು ಸಾಹೇಬ್ರೆ. ನೀ ಹೇಳು ಮಾತು ನಾನು ನಂಬಬೇಕು. ಭೀಮಾ ಬಾರ್ಲೇ ಇಲ್ಲಿ. ಈ ನಂತನು ಇದು ಆ ದೇವಿ ಮೊಗಲಿ ಹಾಕು. ಶರೀಫ, ಈ ಜೀವವಿಲ್ಲದ ಕಟ್ಟಿಗೆಯ ಮೂರ್ತಿ ನಿನಗೆ ಹೇಗೆ ಸೆರಗು ಮರಿ ನಂತು ಕೊಟ್ಟಳು ಹಾಗೆ ಈಗ ನನ್ನ ಮುಂದೆ ಕೊಡಬೇಕು. ಇಲ್ಲ ಅಂದ್ರೆ ನಿನ್ನ ಮೈಯನ್ನು ಬೆಚ್ಚಗ ಮಾಡಬೇಕಾಗುತ್ತೆ. ಮೈಯನ್ನು ಬೆಚ್ಚಗ ಮಾಡವರಿ, ಬೇರೆ ಏನು ಮಾಡವರಿ? ತಂದೆ ಗೋವಿಂದ ಗುರುನಾಥ, ಈ ತಾಯಿ ನಮಗೆ ಮತ್ತೊಮ್ಮೆ ನಂತನ್ನು ಕೊಡದಿದ್ರೆ ಏನು ಮಾಡುವುದು ಗುರುದೇವ? ತಾಯಿ ನಮಗೆ ನಂತನ್ನು ಕೊಡದಿದ್ರೆ ಏನು ಮಾಡುವುದು ತಂದೆ? ಸರಿಪ ತಂದೆ, ತಾಯಿ ಮಕ್ಕಳಿಗೆ ಅವತ್ತು ನಂಬಿಕೆ ಮಾಡ್ತಾಳನು. ತಾಯಿ ಬೇಡುವುದಕ್ಕಾಗಿ 10 ಕೈಗಳನ್ನು ಎತ್ತಿ ಕುಂತಾಳ. ಬೇಡ ತಂದೆ, ಆ ತಾಯಿ ಮತ್ತೊಮ್ಮೆ ಕೊಡದಿದ್ರೆ ಏನು ಮಾಡುವುದು ತಂದೆ? ನೋಡಿ ಸರಿಪ, ತಾಯಿ ಆ ನಂತನ್ನು ಕೊಡದಿದ್ರೆ ಅವಳ ಕೈಯಲ್ಲಿರ್ತಕ್ಕಂಥ ಖಡ್ಗಕ್ಕೆ ನಮ್ಮ ರುಂಡವನ್ನಾದರೂ ಕತ್ತರಿಸಿ ನಮ್ಮ ರಕ್ತದಿಂದ ಅವಳ ಪಾದವನ್ನವಾದರೂ ತೊಳೆದ್ರಾಯ್ತು. ಬೇಡ ಬರ್ತಾಳ, ಬೇಡ. ಆಗಲಿ ತಂದೆ, ತಾವು ಹೇಳಿದಂತೆ ತಾಯಿಯಲ್ಲಿ ಮತ್ತೊಮ್ಮೆ ಭಕ್ತಿಯಿಂದ ಬೇಡುತ್ತೇನೆ. ತಾಯಿ ಜಗನ್ಮಾತಾ, ಜಗದೇಶ್ವರಿ, ಆದಿಶಕ್ತಿ, ದುರ್ಗಾಮಾತೆ, ಗ್ರಾಮ ದೇವತೆ, ದ್ಯಾಮವ ತಾಯಿ, ಇವತ್ತಿನ ದಿವಸ ಮತ್ತೊಮ್ಮೆ ನಿನ್ನ ಮೂಗಿನಲ್ಲಿರುವ ನಂತನ್ನು ಕೊಟ್ಟು ಈ ನಿನ್ನ ಮಕ್ಕಳ ಮಾನವನ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ಕರುಣೆ ಬಾರದೆ ತಾಯಿ, ಕರುಣೆ ಬಾರದೆ ತಾಯಿ, ಕರುಣೆ ಬಾರದೆ ತಾಯಿ, ಕರುಣೆ ಬಾರದೆ ತಾಯಿ.
ಬಳಗ ಎಲ್ಲ ಕರುಣೆ ಬಾರದೆ ತಾಯಿ ಕರುಣೆ ಬಾರದೆ ತಾಯಿ ಕರುಣೆ ಬಾರದೆ ತಾಯಿ ಕರುಣೆ 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 ಬಾರದೆ ಯಾವ ತಾಯಿ ಅಂತ ಶರೀಫ್ ಸಾಹೇಬ್ ನಾನ್ ಕೊಟ್ಟ ಬಿಟ್ರಿ ಸಾಹೇಬ್ರ ತಂದೆ ನೀವು ಹೇಳಿದಂತೆ ತಾಯಿಯಲ್ಲಿ ಮತ್ತೊಮ್ಮೆ ಭಕ್ತಿಯಿಂದ ಕೇಳಿದ ಕೂಡಲೇ ತನ್ನ ಮಕ್ಕಳ ಮಾನವನ್ನು ಕಾಪಾಡೋಗೋಸ್ಕರ ಮತ್ತೊಮ್ಮೆ ತನ್ನ ಮುಗಿನಲ್ಲಿರುವ ಈ ನಂತನ್ನು ಕೊಟ್ಟರು ತಂದೆ. ಆಗಲಿ ಶರೀಫ ಸಾಹೇಬ್ರೆ, ತೆಗೆದುಕೊಳ್ಳಿ ನಂತರನಾದರೂ. ಬೇಡ ಗುರುಗಳೇ, ಊರಲ್ಲಿರುವ ಜನರು ಹೇಳುವ ಮಾತನ್ನು ಕೇಳಿ ಶರೀಫ್ ಸಾಹೇಬರಿಗೆ ಬಾಯಿಗೆ ಬಂದಂತೆ ಮಾತಾಡಿದೆ. ನಿಜವಾಗಲೂ ನೀವು ಪವಾಡ ಪುರುಷರು, ದೈವತ ಮನುಷ್ಯರು. ಶರೀಫ್ ಸಾಹೇಬ್ರೆ, ನಾನು ಮಾತಾಡಿದ ತಪ್ಪಾಯಿತು. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಪೂಜಾರಿ, ಶರೀಫ, ಈ ಪೂಜಾರಿಗೆ ಆದರೂ ನಿನ್ನ ಹಸ್ತವನ್ನಾದರೂ ಅವನ ತಲೆಯ ಮೇಲಿಟ್ಟು ಜ್ಞಾನೋದಯ ಆಗುವಂತೆ ಆಶೀರ್ವಾದ ಮಾಡು ಮಗ. ಪೂಜಾರಿ, ಕಿವಡಿ, ಇನ್ನು ಮುಂದಾದ್ರು ದ್ಯಾಮವಾಯಿ ಪೂಜೆ ಚಂದಾಗಿ ಮಾಡ್ಕೋತ ಹೋಗು. ಭೀಮ, ನಿನಗೆ ಚೀರಾಡಿ ಮಾತಾಡೋ ರೋಗ ಎಂದು ಬಂದೈತಿ? ನನ್ನ ಕಿವುಡನ್ನು ಮಾಡಿದ್ಯಾನ? ಓ ಓ ಗೋವಿಂದ ಗುರುಗಳ, ಈ ಕಿವುಡು ಪೂಜಾರಪ್ಪನ ಕಿವಿ ಕೇಳಾಕತ್ತಿದ್ದೀಯಪ್ಪ. ಯಪ್ಪ, ನೀವಿಬ್ರು ಪವಾಡ ಪುರುಷರಪ್ಪ, ಪವಾಡ ಪುರುಷರಪ್ಪ, ಪವಾಡ ಪುರುಷರಪ್ಪ. ಶರೀಫ ತಂದೆ, ಇವತ್ತಿನ ದಿವಸ ನಮ್ಮನ್ನು ಭಕ್ತಿಗೆ ಇಷ್ಟೊಂದು ಪರೀಕ್ಷೆ ಮಾಡಿದಳಲ್ಲ ಈ ದ್ಯಾಮವ್ವ ತಾಯಿ. ಈ ತಾಯಿನನ್ನು ಸುಮ್ಮನೆ ಬಿಡುವುದೇ ಬೇಡ. ಏನು ಮಾಡೋಣ ತಂದೆ? ಒಳಗಡೆ ಇರತಕ್ಕಂತ ಪಣತಿ ಐತಲ್ಲ, ಆ ಪಣತಿಗೆ ಒಳಗೆ ಇರ್ತಕ್ಕಂಥ ಒಂದು ಹಳಿ ಸೀರೆ ಇದ್ರೆ ತೆಗೆದುಕೊಂಡು ಬಾ. ಆ ಪಣತಿಗೆ ಬೆಂಕಿ ಹಚ್ಚಿ ಒಳಗೆ ಸುಟ್ಟ ಇಲ್ಲೇ ತಂಬಾಕ್ಷಿ ಮುಂದೆ ಹೋಗ್ಬಿಡ್ನ. ಆಗ್ಲಿ ತಂದೆ, ತಮ್ಮ ಆಜ್ಞೆ ಅಂತೆ ಮಾಡೋಣ. ಹಚ್ಚರ ಬೆಂಕಿ. ಆಗ್ಲಿ ತಂದೆ. ಹಚ್ಚ ಬೆಂಕಿ, ಹಚ್ಚ. ಸರಿಪಾ ತಂದೆ, ಇನ್ನು ಮುಂದೆ ನೀನು ಸಂಸಾರಿಯಾಗಬೇಕು. ಬೇಡ ತಂದೆ, ಬೇಡ. ಯಾಕಂದ್ರೆ ಮಾಯಾ ಮೋಹಗಳ ಶಕ್ತಿ ಬಹಳ ದೊಡ್ಡವು ತಂದೆ. ಅವು ನನ್ನನ್ನು ಮುಕ್ಕಿ ಬಿಟ್ರೆ ನಾನೇನ್ ಮಾಡ್ಲಿ ತಂದೆ? ಸರಿಪಾ, ಪಾರಮಾರ್ಥದಲ್ಲಿ ಇದ್ದು ಮೋಕ್ಷದ ಹಾದಿಯನ್ನು ಹಿಡಿಯಬೇಕು ಮಗ. ಪ್ರಪಂಚದಲ್ಲಿದ್ದು ಪಾರಮಾರ್ಥದ ಕ್ಷೇತ್ರವನ್ನು ಗೆದೆಯಬೇಕು ಮಗ. ಆಗ್ಲಿ ತಂದೆ, ತಾವು ಹೇಳಿದಂತೆ ಆಗ್ಲಿ ಗುರುದೇವ. ನೀನು ಇನ್ನು ಮುಂದೆ ಸಂಸಾರಿಯಾಗು. ಆಗ್ಲಿ ತಂದೆ. ಬಾ ಸರಿಪಾ, ಹೋಗೋಣ. ಹೌದೇ ನಮ್ಮವ್ವ ನೀನು, ಹೌದೌದೇ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ
ಸಾವಕಾಶ ಬಾ ಫಾತಿಮಾ, ಸಾವಕಾಶ ಬಾ. ಈ ದರಿದ್ರ ಶರೀಫನ ಕೈ ಹಿಡಿದು ನಿನ್ನ ಜೀವನದಲ್ಲಿ ಯಾವ ಸುಖವನ್ನು ಪಡೆಯಲಿಲ್ಲ, ಹೌದಲ್ವ? ಸ್ವಾಮಿ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರಬೇಕು. ಏನೇನು ಈ ದರಿದ್ರ ಶರೀಫನ ಕೈ ಹಿಡಿದು ನಿನಗೆ ಉಣ್ಣಲು ಉಡಲು ಕೊರತೆ ಆಯ್ತಲ್ಲವೇ? ರೀ, ನಿಮ್ಮಂಥ ಒಳ್ಳೆ ಗುಣಗಳನ್ನು ಕೊಟ್ಟಿದ್ದಾರೆ ನನಗೆ, ಅದೇ ನನ್ನ ಪುಣ್ಯ. ಆ ರೀತಿ ಎಲ್ಲ ಮಾತನಾಡಬೇಡಿ. ಆಗ್ಲಿ ಫಾತಿಮಾ, ಈ ಮಾನವ ಜನ್ಮ ಹೇಗೆ ಹುಟ್ಟಿ ಬಂದಿರೋದು ಗೊತ್ತೇನು? ಹೇಗೆ ರೀ? ಅನ್ನಜ 21 ಲಕ್ಷ, ಈ ಪಿಂಡಜ 21 ಲಕ್ಷ, ಉದ್ಭಜ 21 ಲಕ್ಷ, ಜಲಜ 21 ಲಕ್ಷ, ಹೀಗೆ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಕಡಿಯ ಜನ್ಮ ಈ ಮಾನವ ಜನ್ಮ. ಮಾನವರಾದ ಮೇಲೆ ಅರಿವನ್ನು ಹಿಡಿದು ಗರ್ವವನ್ನು ಅಳಿದು ಮನೆಗೆ ಬಂದಂತ ಸಾಧು ಸತ್ಪುರುಷರಿಗೆ, ಜೋಗಿ ಜಂಗಮಗಳಿಗೆ, ಭಿಕ್ಷುಕರಿಗೆ ಅನ್ನದಾನ, ನೀರದಾನ, ವಸ್ತ್ರದಾನವನ್ನು ಮಾಡಿ ಈ ನಮ್ಮ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕು, ಹೌದಲ್ಲವೇ? ಹೌದು. ಅಂದ ಮೇಲೆ ಇವತ್ತಿನ ದಿವಸ ಆ ತಾಯಿ ನಾಮಸ್ಮರಣೆ ಮಾಡುತ್ತಾ ಆನಂದದಿಂದ ಹಾಡುತ್ತಾ ನಡೆಯುತ್ತಾ ನಾವು ನಮ್ಮ ಮನೆಗೆ ಹೋಗೋಣ. ಆಯ್ತು ರೀ. ಆನಂದವಾಗುತ್ತಿರುವುದಲ್ಲವೇ? ಹೌದು ರೀ, ತುಂಬಾ ಸಂತೋಷ. ಬಡವನಾದರೂ ಏನು ತಿಳಿಸುವೆ, ಬಡವನಾದರೂ ಏನು ಎದೆಯ ತುಂಬ ಭಕ್ತು ನಿನ್ನ ಮುತ್ತು ಮಳೆಯ ಸುರುವೆ, ಎದೆಯ ತುಂಬ ಭಕ್ತು ನಿನ್ನ ಮುತ್ತು ಮಳೆಯ ಸುರುವೆ, ಬಡವನಾದರೂ ಏನು ತಿಳಿಸುವೆ, ಬಡವನಾದರೂ ಏನು ತಿಳಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ಏನು ರಾಣಿ ಆಗುವೆ, ನನ್ನ ಎದೆಯ ರಾಜ್ಯದಲ್ಲಿ ಏನು ರಾಣಿ ಆಗುವೆ, ಪುಟ್ಟ ಗುಡಿಗಳಲ್ಲೂ ನಿನ್ನ ಪಟ್ಟದ ರಸಿ ಮಾಡುವೆ, ಪುಟ್ಟ ಗುಡಿಗಳಲ್ಲೂ ನಿನ್ನ ಪಟ್ಟದ ರಸಿ ಮಾಡುವೆ, ಬಡವನಾದರೂ ತಿಳಿಸುವೆ, ಬಡವನಾದರೂ ರಾಮ, ಏ ಶ್ಯಾಮ, ಚಂಪಾಕಲಿ, ಲಕ್ಷ್ಮಿ ಯಾರಾದರು ಮಠದಾಗ? ಏ ರಾಮ, ಏ ಶ್ಯಾಮ, ಗೋಪಾಲ ಎಲ್ಲಿ ಹಾಳಾಗಿ ಹೋದ್ರು ಮಠ ಬಿಟ್ಟ? ಯಾರು? ಯಾರು? ಶ್ಯಾಮನ ಈಗ ಬಂದೇನೋ ರಾಮ, ಈಗ ಬಂದೇನೋ? ಹ್ಞೂನ್ರಿ ಗುರುಗಳ. ಏ ಶರೀಫನ್ ನೋಡಿದೇನೋ?
ಮೂರು ದಿವಸ ಆಯ್ತು ನನಗೆ ಭೇಟಿ ಆಗಿಲ್ಲ. ಹಾ? ಅಷ್ಟ್ ಸ್ವಲ್ಪ ಧರ್ಮದ ಬೀಜ ಅದಾವ ಕೊಟ್ಟು ಹೋಗ್ಬೇಕಾಗೈತಿ. ಅಷ್ಟು ಕೀಲಿಕಾಯಿ ಕೊಟ್ಟು ಹೋಗ್ಬೇಕಾಗೈತಿ. ಕೀಲಿಕಾಯಿ ರಾಮ, ಗುರುಗಳ ಮಠದ ಕಿಲಿ ಶರೀಫ್ನ ಕೈಯಾಗ ಕೊಡಂಕ ಅಂತಾರ. ಶರೀಫ್ ನೋಡಿದಂದ್ರೆ ನೋಡಿಲ್ಲ ಅಂತ ಹಂಗಾರೆ ಮಾಡಿ ಕಿಲಿ ನಾವು ಕಿಲಿ ನಮ್ಗ ಕೊಟ್ರ ಕಾವಕತ್ತು. ಗುರುಗಳ ಶರೀಫ್ ಸಾಹೇಬ್ರನ್ನ ನಾ ಒಂದು 4-5 ದಿವಸ ಆತ್ ನೋಡೇ ಇಲ್ರಿ. ನೀನು ಶ್ಯಾಮ ಶರೀಫ್ ನೋಡಿದೇನು? ಶರೀಫ್ ಸಾಹೇಬ್ರು ನಮಗೆ ಭೇಟಿನ ಆಗಿಲ್ರಿ 3 ದಿವಸ ಆತ. ಯಾಕ್ರಿ ಗುರುಗಳ? ಈ ಕಾಯ ಮಾಯ ಆಗಬೇಕಾಗಿತ್ತು. ಕಾಯಿ ಮಾಯ ಆಗೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕೀಲಿಕಾಯಿ ಕೊಟ್ಟು ಹೋಗಬೇಕಾಗಿತ್ತು. ಕೀಲಿಕಾಯಿ ಕೊಟ್ಟು ಹೋಗಬೇಕಾಗಿತ್ತು. ಯಾಕೆ ನಮ್ಗೆ ಕೊಟ್ರೆ ಏನಾಗ್ತದ್ರಿ? ಅಂದ್ರ ನೀ ತಗಡಿನ ಕೀಲಿ ತಗೋತೀಯ. ತಮ್ಮ ನಿನ್ನ ಗರುವಿನ ಕೀಲಿ ಹೆಂಗ ಅರ್ಥ ಆಗಬೇಕು ತಮ್ಮ, ಅರ್ಥ ಆಗಬೇಕು. ಗುರುಗಳ ಅವಾಗ ಕೀಲಿ ನಡೀಲಿಲ್ಲ ಅಂದ್ರ ನಮ್ಮವ್ವ ನಮ್ಮಪ್ಪ ಎಲ್ಲ ಕೀಲಿ ನನ್ನ ಕೈಯಾಗ ಕೊಟ್ಟಾರ್ರಿ. ನಿಮ್ಮ ಮಠದ ನನಗೆ ವಜನ ಆಕತ್ತೇನ್ರಿ? ನನಗೆ ಕೊಡ್ರಿ ಗುರುಗಳ, ನನಗೆ ಕೊಡ್ರಿ ಗುರುಗಳ. ತಮ್ಮ ಹಾಂ ರೀ. ಶಿವದ ಹಾಲು ಹಿಂಡಬೇಕಾದ್ರ ಬಂಗಾರದ ಪಾತ್ರಿನ ಬೇಕೋ, ಮಣ್ಣಿನ ಪಾತ್ರೆ ಆದ್ರ ಒಡೆದು ಹೋಗತಿ. ಮತ್ ಗುರುಗಳ ನಮಗೂ ಏನಾರ ಕೊಡ್ಬೇಕಲ್ರಿ ಗುರುಗಳ? ಭಾಳ ದಿವಸದಿಂದ ಮಠದಾಗ ದುಡ್ಕೋತ ಬಂದೀವು. ಹೌದಿಲ್ಲ? ಹಾಂ ರೀ. ನೀವು ಭಾಳ ದಿವಸ ಆಯ್ತು ಹಾಂ ರೀ. ಮಠದಾಗ ದುಡ್ಕೋತ ಬಂದಿರಿ. ಹಾಂ ರೀ. ಧರ್ಮದ ಬೀಜ ಕೊಡ್ಬೇಕಾಗೈತಿ. ಆ ಬೀಜ ನಾಡ್ತಾವ ಇಲ್ಲೋ ಯಾವಲ್ವ? ಗುರುಗಳ ಯಾವ ಬೀಜ ನಾನು ಕೊಡ್ರಿ ಗುರುಗಳ? ಏ ತಮ್ಮ ಶ್ಯಾಮ, ನಾ ಯಾರ ಕೊಡ್ಬೇಕತ್ತೀನಿ ಕರೆ ನಿನ್ನ ಹೊಲದಾಗ ಕರಿ ಕೈತೈತಿ. ಗುರುಗಳ ಅವ್ನು ಹೊಲ್ದಾಗ ಕರಿಕೈತ್ರಿ, ನಂದು ಕೆಂಪು ಮಸಾರಿ ಐತ್ರಿ. ಬಿತ್ತಿ ಬೀಜ ಬೆಳೆದು ಬಿಡ್ತೀನಿ ರೀ, ಹಸಿ ತೊಗೊಂಡ್ ಬಿಡ್ತಾನು. ನನಗ ಕೊಡ್ರಿ ಗುರುಗಳ. ಏ ರಾಮ, ಬರ್ರಿ. ನಿನ್ನ ಭೂಮಿಯಾಗ ನಿನ್ನ ಭೂಮಿ ಬರಡು ಬಿದ್ದೈತು. ಬರಡು ಭೂಮಿಯಾಗ ಕಾಳು ಹಾಕಿದ್ರ ಕಾಡಿಗೆ ದಿಣಿ ಹಾಕಾವು. ಅವನ ಭೂಮಿ ಪೂರ ಬರಡು ಬಿದ್ದೈತ್ರಿ ಗುರುಗಳ. ನಾನು ಹೊಲ್ಲಾಗ ಕರಿ ಕಟ್ಟ ಹತ್ತೈತ್ರಿ ಗುರುಗಳ. ಆ ಕರಿಕೆಲ್ಲ ಹಸರು ಮಾಡ್ಕೊಂಡು ಆ ಬೀಜನ ಹಾಕೋದು ಕೊಡ್ರಿ ಗುರುಗಳ. ಅದು ಅರ್ಧ ಬೀಜ ನೋಡ್ತೀನಿ. ಏ ತಮ್ಮ, ನಾ ಎಲ್ಲ ಕೊಡ್ತೀನಿ ಕರಿ. ನಿನ್ನ ಭೂಮಿ ಕರಿಕೆ ಭಾಳ ಹತ್ತೈತು. ಈಗೇನು ನಮ್ಗೆ ಕೊಡಂಗಿರಲ್ಲ ಅಲ್ರಿ ಗುರುಗಳು ನೀವು ಒಟ್ಟ? ಏ ಎಟ್ಟಾಗಲಿ ಭಾಳ ದಿವಸದಿಂದ ನೀವಾದ್ರೂ ನಮ್ಮ ಮಠದಾಗ ಕೆಲಸ ಮಾಡ್ಕೊಂತ ಬಂದಿರ. ಹಾಂ ರೀ. ನಿಮಗೂ ಕೊಡಬೇಕು ಅನ್ನೋ ಆಸೆ ನನಗೂ ಐತು. ಹಾಂ ರೀ. ನಾ ಮುಡ್ಕೋತಿಲ್ಲ ಹಾಂ ರೀ. ಹೊರ್ಸಲ. ಹಾಂ ರೀ. ಆ ಹೊರ್ಸಲ ತೆಳಗ 4 ಬಂಡಿ ಐತಿ, ತಗೋ ಹೋಗ್ರು. ಯಾರ್ಯಾರು ಗಟ್ಟಿ ಹಂಗ್ಯಾಕೋ ಏನಾಯ್ತು ಅದ್ರಾಗ? ಏನು ಇದು? ಅಯ್ಯೋ ಯಪ್ಪ ಏ ರಾಮ, ಅಯ್ಯಪ್ಪ ಗುರುಗೋಳ ಕೆಮ್ಮುಗುಳಿ ನೋಡಿದಿ ಎಲ್ಲ ಗ್ವಾಡಿ ಮಾಡಿಟ್ಟಾರಪ್ಪ. ಅಯ್ಯೋ ಹೇ ರಾಮ ಶಮ, ತಾಯಿ ಶಾಕಂಬರ ತತ್ವದ ಬಿಂದು ನಾವು ಉಗುಳು ಲೊದಳಿ ರೂಪನ್ಯಾಗ ಒಳಗೆ ಬಿದ್ದೈತು. ತಗೋರು, ಯಾರ್ಯಾರಿಗೆ ಎಟ್ಟಟ್ಟು ಬೇಕು ತಗೋರಿ. ಮಠದಾಗಿರ್ತಲ್ಲ ಬದಿ ಗಂಟ ಬೆಳ್ಳಿ ನಂಗೆ ಹಂಟಾಡ್ ಕೊಡ್ರಿ ಗುರುಗಳ. ಹಾಂ ಗುರುಗಳ, ಅವಾಗ ಅದನ್ನ ಕೊಡಿ ನನಗೆ. ಚೀಟಿ ದಾರ ನಿಂಬಿಕಾಯಿ ಮಾಡೋದು ನನಗೆ ಕೊಡ್ರಿ ಗುರುಗಳ. ಇದಾಂತವು ಅಂದ್ರೆ ದುಡಿಲಾರದ ಪಗಾರ ಗಳಿಸೋರು ಗಂಡಸರು ನೀವು. ಮಂದಿನ ಮೋಸ ಮಾಡಿ ಚೀಟಿ ಚಪಾತಿ ಅಂತೇಳಿ ನೀನು ಉದ್ಯೋಗ ಮಾಡವ. ಏ ತಮ್ಮ, ಅದು ಭಾಳ ದಿವಸ ಬರೋದಿಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲತ್ತ ಶಿವನನ್ನು ಭಜಿಸಬೇಕು, ಆಕೆಯನ್ನು ಸೇದಿಸಬೇಕು,
ಮದವನ್ನು ದಹಿಸಬೇಕು, ಪಾಪವನ್ನು ಕಿವಿಂದ ಕೇಳಬಾರದು, ಸತ್ಯವನ್ನೇ ಆಡಬೇಕು, ಸತ್ಪುರುಷರೊಡನೆ ಹೊರಳಾಡಬೇಕು. ಈ ಮಠದಾಗ ಜ್ಞಾನ ರೂಪದಿಂದ ಶಿವನ ಭಜನ ಮಾಡ್ಕೋತ ಹೋಗ್ರು, ಶಿವನ ಭಜನ ಮಾಡ್ಕೋತ ಹೋಗ್ರಿ. ಚೀಟಿ ಚಿಪಾತಿ ಇಂಥದೆಲ್ಲ ಬಿಟ್ಟು ಬಿಡ್ರು ತಮ್ಮ, ಬಿಟ್ಟು ಬಿಡ್ರು. ಶರೀಫ ಎರಗುಂಪಿ ಕಟ್ಟಿ ಮ್ಯಾಲ ದೊಡ್ಡಾಟ ಕಟ್ಟಿ ಮ್ಯಾಲ ಹಿಂದೆ ತಾಳ ಹಾಡುವ ಹೊತ್ನ್ಯಾಗ ತಾಳ ಹಿಮ್ಮೇಳ ತಾಳ ಕೊಡಾಕತ್ತಾನ. ನನ್ನ ಕಡೆ ಚಿತ್ತ ನೋಡಾಕ್ತಾನೆ, ಒದ್ರು ಅವನು ಬರ್ತಾನು, ಒದ್ರು. ಎಲ್ಲಿ ದೊಡ್ಡಾಟದ ಕಟ್ಟಿ, ಎಲ್ಲಿ ಎರಗುಂಪಿ ನೋಡು. ಇಲ್ಲೇ ರಾಮ ಯಾರ ಶ್ಯಾಮ್ ಯಾರ ಗೊತ್ತಾಗತ್ತು. ಹೇ ರಾಮ, ಗುರುಗಳಿಗೆ 60 ಇದು ವಯಸ್ಸಾತ್ಲ 63 ಹಾರಾಕತ್ತೈತಿ ನೋಡು. ಹೌದು ಹಂಗ ಅಯ್ಯಪ್ಪ, ತಮ್ಮ ಒದ್ರು ಬರ್ತಾನು. ಶರೀಫ ಸಾವಕಾಶ ಬಾರೋ, ಕಾಲಾಗ ಮುಳ್ಳು ನಾವು ನೋಡ್ಕೊಂಡು ಬಾರೋ ತಮ್ಮ. ಕತ್ತಲ ಹಂಗ ಬರಬ್ಯಾಡು. ತಮ್ಮ ಸಾವಕಾಶ ಬಾರೋ ಶರೀಫ. ಶರೀಫ ತಂದೆ ಬಂದಿಲ್ಲೋ? ಹೌದು ತಂದೆ. ಬರುವಾಗ ಜೋರು ಕತ್ತಲದಾಗ ಬರುವಾಗ ನಿನ್ನ ಕಾಲಿಗೆ ಹೆಬ್ಬರಿಗೆ ಕಲ್ಲು ಬಡದ ರಗತು ಬರಾಗ್ತೈತೆ. ಒರೆಸ್ಕೋರೋ ಮಗ, ಒರೆಸ್ಕೋರೋ. ತಂದೆ ಏನಾಯ್ತಪ್ಪ ಹೀಗೆ ಮಾಡ್ತೀವಿ? ಶರೀಫ, ಈ ಕಾಯ ಮಾಯ ಆಗಬೇಕಾಗಿತ್ತು. ಹೋಗೋಕ್ಕಿಂತ ಮುಂಚಿತವಾಗಿ ನಿನಗೆ ತಾಯಿ ಶಾಕಾಂಬರ ತತ್ವದ ಬಿದ್ದು ಕೊಟ್ಟ ಹೋಗಬೇಕಾಗಿತ್ತು. ಈ ಕಾಯಿ ಮಾಯ ಆಗಬೇಕಾಗೈತಿ. ಶರೀಫ ಏನು ಹೇಳ್ತೀವಿಯಪ್ಪ? ಹೊಕ್ಕತ್ ಹಿಡ್ಕೋರು. ಬೇಡ ತಂದೆ. ಹಿಡ್ಕೋರು ಶರೀಫ. ಶರೀಫ ಮಗ, ಶರೀಫ ಯಾರು ತುಳಿಲಾರ್ದಂತ ಜಾಗದಾಗಿದ್ರು ಚೆಲ್ಲಿ ಬಾರೋ ಮಗ, ಚೆಲ್ಲಿ ಬಾರೋ. ಏನಪ್ಪ, ಯಾರು ತುಳಿದ ಸ್ಥಳದಲ್ಲಿ ಚೆಲ್ಲಬೇಕೇನಪ್ಪ? ಭೂಮಿ ಮೇಲೆ ಚೆಲ್ಲಿದ್ರೆ ನಾಯಿ, ನರೆ, ದನ, ಕರ, ಪಶು ಪಕ್ಷಿಗಳೆಲ್ಲವೂ ತುಳಿಯುವವು. ಆದ್ರೆ ನನ್ನ ಎದೆ ಮೇಲೆ ನನ್ನ ಗುರುನಾಥನಲ್ಲದೆ ಯಾರೂ ಕಾಲಿಟ್ಟಿಲ್ಲ. ಈ ನನ್ನ ಗುರುನಾಥನ ತೀರ್ಥವನ್ನು ನಾನಾದರೂ ನನ್ನ ಎದೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡು ಬಿಡುತ್ತೇನೆ ತಂದೆ. ತಂದೆ ಗೋವಿಂದ ಗುರುನಾಥ, ತಂದೆ ಗೋವಿಂದ ಗುರುನಾಥ. ಓಂ ನಮಃ ಶಿವಾಯ. ಏನಾಯ್ತು ತಂದೆ? ಶರೀಫ ಹೇಳುತ್ತದೆ ಮಗ. ಶರೀಫ ಏನಪ್ಪ? ಯಾರು ತುಳಿಲಾರ್ದಂತ ಜಾಗ ಎಲ್ಲಿ ಸಿಕ್ಕಿತು? ನನ್ನ ಎದೆ ಮೇಲೆ ನೀವಲ್ಲದೆ ಬೇರೆ ಯಾರು ಕಾಲಿಟ್ಟಿಲ್ಲ ತಂದೆ. ಈ ನಿಮ್ಮ ಪ್ರಸಾದವನ್ನು ನನ್ನ ಎದೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿರ್ತೇನೆ ತಂದೆ. ಬಲೆ ಶರೀಫ ಬಲೆ. ನಾನೆಂಬುದು ಅಳಿಯಬೇಕಾಗಿತ್ತು, ನೀ ಎಂಬುದು ಉಳಿಯಬೇಕಾಗಿತ್ತು. ತಾಯಿ ಶಾಕಾಂಬರಿ ತತ್ವದ ಬಿಂದು ನೀನು ಎದೆ ಒಳಗಿಟ್ಟುಕೊಂಡಿಯಾ ಮಗ? ಶರೀಫ, ನಾ ಹೋಗೋಕ್ಕಿಂತ ಮುಂಚಿತವಾಳಿಗೆ ನನ್ನ ಕಣ್ಣಿಟ್ಟು ನೋಡ್ರು. ರಾಮ, ಶ್ಯಾಮ, ನಾನು ಹೋಗೋಕ್ಕಿಂತ ಮುಂಚಿತವರೆಗೆ ನನ್ನ ಕಣ್ಣಿಟ್ಟು ನೋಡ್ರಿ. ನಾನು ಹೋಗುವ ಪ್ರಕಾಶದ ಜ್ಯೋತಿ ಎಲ್ಲರೂ ಜ್ಞಾನೋದಯ ಆಕೈತಿ ತಮ್ಮ, ಜ್ಞಾನೋದಯ ಆಕೈತಿ. ಶ್ಯಾಮ, ರಾಮ, ಬಂಜಿಗೆ ಮಕ್ಕಳಕ್ಕವ, ಬಡ್ಡದನ ಹೈನಾ ಕೊಡ್ದೈತಿ. ಶರೀಫನ ನಾಮಸ್ಮರಣೆ ಮಾಡ್ರು, ನಾವು ಹೋಗಿ ಬರ್ತದ್ರು. ಶರೀಫ, ಶರೀಫ, ಶರೀಫ. ದೇವ ಚೈತನ್ಯ ಶಿವ ಸಂತಾನ ದೇವ ಚೈತನ್ಯ ಮರೆಯಾದ ಶಿವ ಸಂತಾನ
ಗುರುಗಳಾದ್ರು ನಮ್ಮನ್ನೆಲ್ಲ ಅಗಲಿ ಹೋದ್ರು. ಸರೀಂ ಸಾಹೇಬ್ರ ಭಾಳ ತಾಪ್ ಮಾಡ್ಕೊಳ್ತಾರೆ. ಗುರುಗಳಾದ್ರೆ ದಂಡಿ ಮಾಡೋನು ಬಾರೋ. ಏನ್ರಿ ಪೂಜೆ ಅಂದ್ರೆ ಶೂನ್ಯ. ಶಿವನನ್ನು ಪೂಜೆ ಮಾಡುವಾಗ ಮನಸ್ಸನ್ನು ಅತ್ತ ಇತ್ತ ಬಿಡದೆ ಒಂದೇ ಮನಸ್ಸಿನಿಂದ ಏಕಭಾವದಿಂದ ಪೂಜೆ ಮಾಡುವುದೇ ಒಂದು ಪೂಜಾ. ಯಾಕಪ್ಪ ಇಂದು ಪೂಜೆ ಬದ್ದಲ್ಲ ಭಾಳ ಕೇಳಾಕತ್ತಿದ್ದೆಲ್ಲ? ಏನಿಲ್ರಿ, ನಾನು ಇನ್ನು ಮುಂದೆ ಮದುವೆ ಮಾಡ್ಕೋಬೇಕಂತ ಮಾಡೇನ್ರಿ. ಮದುವೆ ನೀ ಮಾಡ್ಕೋಬೇಕಂತ ಮಾಡಿ? ಹ್ಞೂನ್ರಿ. ನೋಡಪ್ಪ, ಮದುವೆಯಾಗ ನಿನಗೆ ಯಾವ ಸುಖ ಇಲ್ಲ, ಬರೀ ದುಃಖ ಐತಿ. ಯಾಕ್ರಿ? ಮದುವೆ ಆಗ್ಲಾರ್ದ ಇರ ಭಾಳ ಸುಖ ಐತಿ. ಮದುವೆ ಆಗ್ಲಾರ್ದೆ ಹಂಗಿರಾಕ್ ಬರ್ತೈತ್ರಿ? ನಾ ಮದುವೆ ಆಗವರಿ. ಮದುವೆ ಆಗಬೇಕಂತ ನಿರ್ಧಾರ ಮಾಡಿ ಅಂದಂಗ. ಮದುವೆ ಆದ್ಮೇಲೆ ನಿನಗೆ ಎಷ್ಟು ಸುಖ ಐತಿ, ಅದ್ರೊಳಗೆ ಎಷ್ಟು ಕಷ್ಟ ಐತಿ ಹೇಳ್ತಾನೆ ತಿಳ್ಕೊರ್ಪಂಗಾರ. ಹೇಳ್ರಲ್ಲ. ಮದುವೆ ಅಕ್ಕಿ ಹ್ಞೂನ್ರಿ. ಮದುವೆ ಆದ್ಮೇಲೆ ಹೆಂಡತಿ ಬರ್ತಾಳ ಹೊಸದಾಗಿ. ಹಾನ್ರಿ. ಬಂದ ಮೇಲೆ 4 ಹೆಣ್ಣು ಮಕ್ಕಳನ್ನ ಹಡಿತಾಳ. ನನಗೆ 4 ಮಂದಿ ಹೆಣ್ಮಕ್ಳು ಆಗ್ತಾರೆ. ಹೌದಪ್ಪ, ಪಾಳ್ರಿ ಚಲೋ ಆತ್ರಲ್ಲ. ಅದ್ರಾಗ ಚೊಚ್ಚಲೇನ ಹಡಿಯತ್ತಾಳಲ್ಲ, ಆಕಿ ಹುಟ್ಟಾಗ ಕುರುಡಿಯಾಗಿ ಹುಡ್ತಾಳ. ಎರಡನೇದಾಗಿನ ರೊಟ್ಟಿ ಮಾಡಾಗ ಮದುವೆ ಮಾಡಿಕೊಡ್ತಿ. ಅಮಾಸಿ ದಿವಸ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾಳ. ಆಕಿನೂ ಸಾಯ್ತಾಳ್ರಿ. ಮೂರನೇದಾಕಿ ಬಾವಿಗೆ ಬಿದ್ದು ಸಾಯ್ತಾಳ. ಅಯ್ಯಪ್ಪ, ಎಲ್ಲ ಸಾಯಿ ಮಕ್ಕಳು ಹುಟ್ಟಿದ್ರು. ಆಮೇಲೆ ನಿನ್ನ ಸಂಸಾರದೊಳಗೆ ನಿನ್ನ ಶರೀರದೊಳಗೆ ನಾನಾ ನಮೂನಿ ರೋಗ ಉದ್ಪನ್ನ ಆಗಿ ನಿನ್ನ ಮಲ ಮೂತ್ರದಾಗ ನೀನ ಬಿದ್ದು ಒದ್ದಾಡಿ ಸತ್ತು ಹೋಗುವಂಥ ಪ್ರಸಂಗ ನಿನಗೆ ಬರ್ತೈತಪ್ಪ, ನಿನಗೆ ಬರ್ತೈತಿ. ನನಗೆ ಮದುವೆ ಆದ್ರೆ ಮುಂದೆ ಇಷ್ಟೆಲ್ಲ ಕಷ್ಟ ಅದ ಅಂದ್ರೆ ನಾನು ಮದುವೆ ಆಗಲ್ರಿ. ಈ ಮಠದಾಗ ಹಂಗ ಉಳ್ಕೊಂಡ್ಬಿಡ್ತೀನಿ ರೀ. ಈ ಮಠದಾಗ ನೀ ಹಂಗ ಉಳ್ಕೊಂಡೆ ಅಂದ್ರೆ ನಿನ್ನ ಕೀರ್ತಿ ಎಂಬ ಪತಾಕಿ ಮುಗಿಲ್ ಹತ್ರ ಹಾರ್ತೈತಿ ನೋಡಪ್ಪ. ಹಂಗ್ಯಾಗ್ರಿ ರಾಮ ಹೆಂಗ್ ಓಡಿ ಬರಕೈತಲ್ಲ ಅದ್ರಲ್ಲಿ. ಹೌದು, ಯಾಕೆ ರಾಮ್ ಹಿಂಗೆ ಓಡಿ ಬರ್ರಿ ಇಲ್ಲಿ ಅದರಲ್ಲಿ ಗಾತಾಗೈತ್ರಿ ಶರೀಫ್ ಸಾಹೇಬ್ರ, ಗಾತಾಗೈತ್ರಿ. ಏನಪ್ಪ? ಫಾತಿಮಮ್ಮ ಅವ್ರ ತೀರ್ಕೊಂಡಾರಿ ಶರೀಫ್ ಸಾಹೇಬ್ರ. ನನ್ನ ಜೀವದ ಜೀವವೇ, ನನ್ನ ಜೀವದ ಜೀವವೇ ಎಂದು ನನ್ನ ಅಗಲಿ ಹೋದಿಯಾ, ನನ್ನ ಅಗಲಿ ಹೋದಿಯಾ. ಹೌದಪ್ಪ, ಆಕೆ ನಿನ್ನೆ ಹೊಕ್ಕನಂತೇಳಿ ನನಗೆ ಹೇಳಿ ಹೋಗ್ಯಾಳ. ಶರೀಫ್ ಸಾಹೇಬ್ರ, ನಿಮ್ಮ ಹೆಂಡತಿ ಫಾತಿಮಾ ತೀರ್ಕೋತನಂತ ನಿನ್ನೆ ಹೇಳಿದ್ರಿ. ಹೌದಪ್ಪ. ನಿಮ್ಮ ಹೆಂಡತಿ ತೀರ್ಕೊಂಡ್ರೆ ನಿಮ್ಗೆ ಸ್ವಲ್ಪ ದುಃಖ ಆಗುದಿಲ್ಲ ಏನ್ರಿ? ಏನಪ್ಪ, ಜೀವ ಜೀವಕ್ಕ, ಆತ್ಮ ಆತ್ಮಕ್ಕ ಯಾವತ್ತು ಸದಾವ ಕಾಲ ನನ್ನ ನೆನಪಿನಲ್ಲಿರುವ ನನ್ನ ಹೆಂಡತಿ ದೇಶದಿಂದ ನಾ ಯಾಕೆ ಅಳಬೇಕಪ್ಪ, ಯಾಕೆ ಅಳಬೇಕ? ಶರೀಫ್ ಸಾಹೇಬ್ರ, ಫಾತಿಮಮ್ಮ ಅವ್ರು ತೀರ್ಕೊಂಡ ಮೇಲೆ ನೀವು ಇಲ್ಲಿ ಇರಬಾರ್ದತ್ರಿ. ಅದಕ್ಕಾಗಿ ನಿಮ್ಮ ಮಾವನ ಮನೆಗೆ ಅತ್ತ ಕರ್ಕೊಂಡು ಬಂದಾರಿ. ಬರ್ರಿ ಮಾವನ ಮನೆಗೆ ಹೋಗೋಣ ಬರ್ರಿ. ಏನಪ್ಪ, ಮೋಹದ ಹೆಂಡತಿನ ತೀರದ ಮ್ಯಾಲ ಮಾವನ ಮನೆ ಹಂಗ ನನಗೆ ಯಾಕೆ ಬೇಕಪ್ಪ, ನನಗೆ ಯಾಕೆ ಬೇಕು? ಮೋಹದ ಹೆಂಡತಿ ತೀರಿದ ಬಳಿಕ ಹೆಂಡತಿ ತೀರಿದ ಬಳಿಕ ಮಾವನ ಮನೆ
ಮಾವನ ಮನೆಯ ಹನ್ಯಾಕು. ತಂದೆ ಗೋವಿಂದ ಗುರುನಾಥ, ನನ್ನನ್ನು ಬಿಟ್ಟು ನನ್ನ ತಂದೆ ತಾಯಿಗಳು ಕೂಡ ಅಗಲಿ ಹೋದರು ತಂದೆ. ಇಂದು ನನ್ನ ಹೆಂಡರ ಮಕ್ಕಳು ಕೂಡ ನನ್ನಿಂದ ಬಲು ದೂರ ಆಗಿ ಹೋಗಿಬಿಟ್ಟಲ್ಲ ತಂದೆ. ನೀನು ಕೂಡ ನನ್ನಿಂದ ಅಗಲಿ ಹೋದೆ ತಂದೆ. ತಂದೆ ಗೋವಿಂದ ಗುರುನಾಥ, ಮೇಲಿಂದ ಮೇಲೆ ಹೇಳುತ್ತಿದ್ದೆ, ಶರೀಫ, ಈ ಶರೀರ ಎಂತೆಂಬ ಹೊಲಮನೆ ಹಸನ ಮಾಡಿ ಸಮಯದ ಎಂತೆರಡು ಎತ್ತುಗಳನ್ನು ಹೂಡಿ ವಿಮಲ ಮಾನಸವೆಂಬ ನೇಗುಲ ಮಾಡಿ ಮಮಕಾರ ಎಂತೆಂಬ ಕರಕಿನು ಕಳೆದಿಟ್ಟು ಸಮತಿ ಎಂತೆಂಬ ಗೊಬ್ಬರ ಚೆಲ್ಲಬೇಕು ಅಂತ ಗುರುವರ ಉಪದೇಶ ಬೀಜವನ್ನು ಬಿತ್ತಿ ಮರೆಯುವ ಸಂಸ್ಕಾರ ಉಷ್ಟಿಯ ಬಲದಿ ಅರುವೆಂಬ ಪೈರನ್ನು ಬೆಳೆಸುತ್ತಾ ಮುಸುಗಿರ್ದ ದುರಿತ ದುರ್ಗುಣ ಎಂಬ ಕಳೆಯನ್ನು ಕೆತ್ತೆಸಬೇಕೆಂದು ಹೇಳುತ್ತಿದ್ದೆ ತಂದೆ. ತಂದೆ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವೇ ನಾನಲ್ಲ. ನಾರಾಯಣ ಪರಬ್ರಹ್ಮ ಸದಾಶಿವ ನೀ ಎನಿಸುವ ಗುಣ ನಾನಲ್ಲ, ನೀನೆನಿಸುವ ಗುಣ ನಾನಲ್ಲ. ಹುಟ್ಟಿದ ಹೊಲಮಣಿ, ಬಿಟ್ಟಂಟ ಕಾಯ್ಮಣಿ, ಎಷ್ಟಿದ್ದರೇನಿದು ಖಾಲಿ ಮಣಿ. 9 ಬಾಗಿಲ ದಾಟಿ ಹೊರಟದ್ದು ಬರುವಾಗ ಗಂಟೆ ಬಾರಿಸಿದಂತ ಗಾಳಿಯ ಮಣಿ. ಏನ್ರಪ್ಪ, ಇವತ್ತಿನ ದಿವಸ ಈ ಮಠದಲ್ಲಿ ಆ ಜಾತಿ ಈ ಜಾತಿ ಎನ್ನದೆ ಎಲ್ಲವೂ ಒಂದೇ ಜಾತಿ, ಈ ಮನುಷ್ಯ ಜಾತಿ ಒಂದೇ ಎಂದು ತಿಳಿದು ಯಾರು ಈ ಮಠದಲ್ಲಿ ನಡೆದುಕೊಂಡು ಹೋಗುತ್ತಾರೋ ಅವರ ಕೀರ್ತಿ ಪಟಾಕಿ ಮುಗಿಲೆತ್ರ ಹಾರತಕ್ಕಂಥ ಗೋವಿಂದ ಗುರುಗಳು ಹೇಳ್ತಿದ್ರು. ಹಾಗೇನೆ ನೀವಾದ್ರೂ ಇನ್ನು ಮೇಲೆ ಯಾರು ಆ ಜಾತಿ ಈ ಜಾತಿ ಅನ್ನದೇ ಎಲ್ಲವೂ ಒಂದೇ ಜಾತಿ ಎಂದು ತಿಳಿದು ನಡೆಯಬೇಕಪ್ಪ. ತಂದೆ ಗೋವಿಂದ ಗುರುನಾಥ, ಮೌನದೋಳು ಇರುವೆಂದನು ಗುರುದೇವನು, ಮೌನದೋಳು ಇರುವೆಂದನು ಗುರುದೇವನು. ಮೌನದಿ ಬ್ರಹ್ಮತತ್ವವ ಸಾಧಿಸನ್ನುತ್ತ ಜ್ಞಾನಮುದ್ರಯಕರ ಕಂದದಿ ತೋರಿಸಿ ಸತ್ತು ಚಿತ್ತಾನಂದವೆನಿಸಿ ರಾಜಿಸುವಂತ ತತ್ವವ ತಿಳಿದೆಂಬ ಆತನೇ ಮೂರ್ಖನು. ಅರವಿನೊಳಗಿರುವನು ಅರಿತ ಸಮ್ಯಜ್ಞಾನಿ, ಅರಿಯದಂತಕ ಮೂರ್ಖ ಬಜಿರನಂತಿರುವನು. ಪರ ನಿಂದೆ ಶ್ರುತಿಗೆ ತಾ ಹಿಗ್ಗದೆ ತಗ್ಗದೆ ಪರಕಿಸಿ ಬಾಲಕನಂತಿರುವನೋ ಈ ಜಗದಳು. ನಾನೇನೆಂಬ ದ್ವೈತ ಭಾವನೆ ಹೋಗಿ ಸ್ವಾನುಭಾವದಿ ನೀನೆ ನಿನ್ನೊಳಗರಿತರೆ ನೀನೇ ಶ್ರೀ ಗುರು ಮಹಾಲಿಂಗನಾಗುವೆ.
ತಂದೆ, ಈ ನಿನ್ನ ಮಗನನ್ನು ನಿನ್ನ ಬಳಿಗೆ ಕರೆದುಕೋ ತಂದೆ, ಕರೆದುಕೊರಪ್ಪ. ಬಿಡುತ್ತೇನೆ ದೇಹ, ಕೊಡುತ್ತೇನೆ ಭೂಮಿಗೆ, ಇಡುತ್ತೇನೆ ಮೈಮರ ನಡತಿ ಹಿಡಿದು ನಾನು, ನಡತಿ ಹಿಡಿದು ನಾನು, ನಡತಿ ಹಿಡಿದು ನಾನು, ಬಿಡುತ್ತೇನೆ ಜಡದೇಹ, ಕೊಡುತ್ತೇನೆ ಭೂಮಿಗೆ, ಬಿಡುತ್ತೇನೆ ಜಡದೇಹ, ಶಾಬ ಶರೀಫ್ ಸಾಹೇಬರು ನಮ್ಮನ್ನು ಬಿಟ್ಟು ಅವೆಲ್ಲಿ ಹೋದರು. ಇವರನ್ನಾದರೂ ಅಂತ್ಯ ಸಂಸ್ಕಾರ ಮಾಡೋಣ ನಡೆಯಪ್ಪ. ಶ್ಯಾಮ, ಕೊನೆಗೂ ಏನೇನೋ ನಡೆದು ಏನೇನೋ ಆಗಿ ಹೋಗ್ತಲ್ಲ. ನಾವಾದರೂ ಗೋವಿಂದಗಳನ್ನು ಕಳೆದುಕೊಂಡು ಅನಾಥರಾಗಿ ಬಿಟ್ಟೆವು. ಅದು ಅಲ್ಲದೆ ಗೋವಿಂದಗುರು ಹೇಳ್ತಿದ್ದರು, ಯಾರು ಪ್ರತಿದಿನಲ್ಲೂ ಶರೀಫ ಸಾಹೇಬರ ಹೆಸರನ್ನು ತೆಗೆದುಕೊಂಡು ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವರು ಬಂಜಿಗೆ ಮಕ್ಕಳಾಗುತ್ತೆ ಒಂದು, ಬಡ್ಡದನ ಹೈನ ಕೊಡುತ್ತದೆ ಎಂದು, ಬಂದ ಭವರೋಗ ನಾಶವಾಗುತ್ತದೆ ಎಂದು ಹೇಳಿದರಲ್ಲ. ಅದನ್ನು ಅರಿಯದೆ ನಾವು ಆ ಜಾತಿ ಈ ಜಾತಿ ಎಂದು ಜಾತಿ ಮೇಲು ಕೀಳು ಮಾಡಿ ಶರೀಫ ಸಾಹೇಬರನ್ನಾದರೂ ಕಳೆದುಕೊಂಡೆವು. ಹೌದಲ್ಲವೇ ಶ್ಯಾಮ? ಆಶೆಗಾಗಿ ಸತ್ತವರು ಕೋಟಿ ಕೋಟಿ, ಔಷಕ್ಕಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ತನ್ನ ಗುರುವಿಗಾಗಿ ಸತ್ತವರು ಈ ಶರೀಫ ಸಾಹೇಬರು ಒಬ್ಬರನ್ನೇ ನಾವು ಕಾಣಿವಲ್ಲ. ಹೌದಲ್ಲವೇ? ಇವತ್ತು ಈ ಮಠದಲ್ಲಿ ಆ ಜಾತಿ ಈ ಜಾತಿ ಅನ್ನೋದೇ ಎಲ್ಲವೂ ಒಂದೇ, ಏಕಲ್ಲ ಹಜಾರ್ ನಮ್ಮ ಅಂದುಕೊಂಡು ನಾವಾದರೂ ಈ ಮಠವನ್ನು ಮುಂದುವರಿಸಿಕೊಂಡು ನಡಿಯಪ್ಪ. ಆಯಿತು ಶ್ಯಾಮ. ಇವತ್ತು ಈ ಸಂತ ಶಿಶುನಾಳ ಶರೀಫ ಸಾಹೇಬರೆಂಬ ನಾಟಕಕ್ಕೆ ನಾವು ಮಂಗಳ ಪಾಡುವ ನಡಿ.
ಪುಷ್ಪಗಳು ಪರಿಮಳವ ಸೂಸುತ್ತಿವೆ ತುಂಬುಗಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ತುಂಬುಗಳು ರಸಗಳು